ವೇದದಲ್ಲಿ ಹೀಗೆ ಅರ್ಥಗಳಿದೆ. ಮತ್ತೆ ಕಶ್ಯಪ ಅಂತ ನಾವು ಮಾಡಿದ್ವಿ. ಏನು ಧಾತು? ಅದಕ್ಕೆ ಯಾವ ಧಾತುಗಳಿಂದ ಹೇಳಬೇಕು? ಪಶ್ಯಪೋ ಕಶ್ಯಪ ಭೂತ್. ಅದು ಸ್ವಲ್ಪ ತಿರುಗಿಸ್ಬಿಟ್ರು ಅಷ್ಟೇ. ಪಶ್ಯಕ ಅಂದ್ರೆ ನೋಡಿದವರು, ಕಾಣ್ಕೆ ಇರತಕ್ಕಂಥ, ಆ ಕಾಣ್ಕೆ ಇರತಕ್ಕಂಥ ಋಷಿಗೆ ಕಶ್ಯಪ. ಕಶ್ಯಪ ಅಂದ್ರೆ ವ್ಯಕ್ತಿ ವರ್ಣ ವ್ಯತ್ಯಾಸ. ಪಶ್ಯಕ ಹೋಗಿ ಕಶ್ಯಪ. ರಥಂ ಸೂರ್ಯನ ರಥ ಅಂತ ಋಗ್ವೇದದಲ್ಲಿ ಬರುತ್ತೆ. ಆ ರಥ ಅಂದ್ರೇನು? ನಮ್ಮ ಈ ತೇರು ಇಂಥ ಅರ್ಥ ಅಲ್ಲ. ಸ್ಥಿರ ಅಂತ ಮಾತು ರಸ್ಥಿ ದಾರಿ, ಅದು ರಥ ಅಂತಾಗಿದೆ. ಸ್ಥಿರ ಅಂದ್ರೆ ನೆಲೆಯಾಗಿ ನಿಲ್ಲೋದು. ಯಾವುದು ನೆಲೆಯಾಗಿ ನಿಲ್ಲದೆ ಓಡಿಯಾಡುತ್ತೋ ಅದು ರಥ. ಸೂರ್ಯನನ್ನ ನಾವು ರಥ ಅಂತ ಕರೆದ್ರೆ ಸೂರ್ಯ ಓಡಾಡ್ತಾನೆ, ಉದಯಾಸ್ತಗಳ ಅವನಿಗಿದೆ, ಆದ್ರಿಂದ ಅವನು ಸ್ಥಿರವಾಗಿಲ್ಲ. ರಥ ಅಂತ ಮಾತು ವೇದಗಳಲ್ಲಿ ಅರ್ಥ. ಹೀಗೆ ವೇದದ ಮಾತುಗಳನ್ನ ನಾವು ಈ ಪಾಶ್ಚಾತ್ಯ ಮಾಡಿದ ಹಾಗೆ, ನಮ್ಮ ಯೂನಿವರ್ಸಿಟಿ ವಿದ್ವಾಂಸರಿಗೆ ಮಾಡ್ತಿರೋ ಹಾಗೆ ಅದೇನೋ ಒಂದು ಅರ್ಥ ಇದೆ, ಡಿಕ್ಷನರಿ ನೋಡೋದಕ್ಕೆ ಏನ್ ಅರ್ಥ ಅಂದ್ರು ವೇದ ಹೀಗೆ ಅರ್ಥ ಆಗ್ತಕ್ಕದ್ದಲ್ಲ. ವೇದದಲ್ಲಿ ಈ ಮಾತುಗಳು ಹೀಗೆ ಪರೋಕ್ಷವಾಗಿದೆ. ಪರೋಕ್ಷ ಪ್ರಿಯ ಇವ ಹೀಗೇವಾದ ಪ್ರತ್ಯಕ್ಷ ದ್ವಿಷ. ಆದ್ರಿಂದ ವೇದದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮಗೆ ಶಿಕ್ಷಾ, ಕಲ್ಪ, ಜ್ಯೋತಿಷ, ಛಂದಸ್ಸು, ವ್ಯಾಕರಣ, ನಿರುಕ್ತ ಅಂಗಗಳಿವೆ. ವೇದಾಂಗಗಳು ಅಂತ, ಷಡಂಗಗಳು ಅಂತ ಹೇಳ್ತಾರೆ. ಈ ಷಡಂಗಗಳನ್ನು ನೋಡಿ ನಾವು ವೇದದ ಅರ್ಥವನ್ನು ನಿರ್ಧಾರ ಮಾಡಬೇಕೇ ಹೊರತು ಇದನ್ನು ಬಿಟ್ಟು ವೇದದ ಅರ್ಥವನ್ನು ನಿರ್ಧಾರ ಮಾಡುವ ಹಾಗಿಲ್ಲ. ಈ ಷಡಂಗಗಳು ಅದಕ್ಕಾಗಿಯೇ ಹೇಳಿದ್ದು ನಿಷ್ಕಾರಣಂ ಬ್ರಾಹ್ಮಣೇನ ಷಡಂಗೋ ವೇದ ಅಧ್ಯೇತವ್ಯ. ವೇದವನ್ನು ಅಧ್ಯಯನ ಮಾಡಬೇಕಾದ್ರೆ ಈ 6 ಅಂಗಗಳನ್ನೂ ಕೂಡ ಅವನು ಅಧ್ಯಯನ ಮಾಡಿ. ಶಿಕ್ಷಾ ಅಂದ್ರೆ ವೇದವನ್ನು ಹೇಗೆ ಉಚ್ಚಾರ ಮಾಡಬೇಕು, ಎಲ್ಲಿ ಔದಾರ್ಥ ಬರಬೇಕು, ಎಲ್ಲಿ ಉದಾರ್ಥ ಬರಬೇಕು, ಎಲ್ಲಿ ಸ್ಮರಿತ ಬರಬೇಕು ಅಂತ ಅದನ್ನೆಲ್ಲ ಹೇಳೋದು ಶಿಕ್ಷಾ ಪಾಠ. ಶಿಕ್ಷಾ ಅಂದ್ರೆ ಅದು ಶಿಕ್ಷಾಂ ವ್ಯಾಖ್ಯಾಸ್ಯಾಮ. ತೈತ್ರಿಯದಲ್ಲಿ ಶಿಕ್ಷಾವತಿ ಅಂತ ಆರಂಭವಾಗುತ್ತೆ. ಇನ್ನು ಕಲ್ಪ ಅಂದ್ರೆ ಯಜ್ಞಯಾಗಾದಿ ಕ್ರಿಯೆಗಳನ್ನು ಯಾವಾಗ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಇದನ್ನೆಲ್ಲ ಹೇಳ್ತಕ್ಕದ್ದು ಕಲ್ಪ ಅಂತ ಅನ್ನೋದ್ರನ್ನ. ಮತ್ತು ಯಜ್ಞ ಮಾಡೋದಕ್ಕೆ ಮುಹೂರ್ತ ಯಾವುದು, ಸರಿಯಾದ ಗಳಿಗೆ ಯಾವುದು, ಯಾವ ಗ್ರಹಗತಿಯಲ್ಲಿ ಯಜ್ಞವನ್ನು ಮಾಡಬೇಕು, ಇದನ್ನೆಲ್ಲ ಹೇಳೋದು ಜ್ಯೋತಿಷ. ವೇದಾಂತ ಜ್ಯೋತಿಷ ಫಲ ಜ್ಯೋತಿಷ ಅಲ್ಲ, ಮುಹೂರ್ತ ಜ್ಯೋತಿಷ. ಅಲ್ಲಿ ಫಲಗಳನ್ನು ಹೇಳೋ ಜ್ಯೋತಿಷ ಅಲ್ಲ, ಮುಹೂರ್ತ. ಈ ಕೆಲಸ ಮಾಡಬೇಕಾದ್ರೆ ಈ ಮುಹೂರ್ತ ಸರಿಯಾದದ್ದು. ಇದು ವೇದಾಂತ ಜ್ಯೋತಿಷ, ಮುಹೂರ್ತ ಜ್ಯೋತಿಷ. ಮತ್ತೆ ಛಂದಸ್ಸು. ಇವಾಗ ಗಾಯತ್ರಿ ಛಂದಸ್ಸಿದೆ, ಜಗತಿ ಛಂದಸ್ಸಿದೆ, ಅನುಷ್ಟುಪ್ಪಿದೆ, ತ್ರಿಷ್ಟುಪ್ಪಿದೆ. ಒಂದೊಂದು ದೇವತೆಗೆ, ಒಂದೊಂದು ಮಂತ್ರಕ್ಕೆ ಒಂದೊಂದು ಛಂದಸ್ಸನ್ನೇ ಬಳಸಿದ್ದಾರೆ. ಯಾಕೆ ಬಳಸಿದ್ದಾರೆ? ಈ ಗಾಯತ್ರಿ ಮಂತ್ರ ಇದೆ, ಅದು ಗಾಯತ್ರಿ ಯಾಕೆ ಬಂತು? ಗಾಯತ್ರಿ ಛಂದಸ್ಸಿನಲ್ಲಿದೆ. ಆ ಗಾಯತ್ರಿ ಅನ್ನೋದು ದೇವತೆ ಅಲ್ಲ. ಈ ಗಾಯತ್ರಿ ದೇವತೆ ಅಂತ ಕೆಲವರು ಈಗಿನ ಒಂದು ಚಿತ್ರಗಳನ್ನು ಬರೆದು ಅದಕ್ಕೆ 3 ತಲೆ 4 ತಲೆ ಕೈಗಳಿದ್ದು ಒಂದೇನೋ ಮಾಡ್ತಾರೆ ಗಾಯತ್ರಿ. ಇದು ವೇದ ಗಾಯತ್ರಿ ಅಲ್ಲ, ಇದು ಪುರಾಣದ ಗಾಯತ್ರಿ. ಅಲ್ಲಿ ಗಾಯತ್ರಿ ಅಂತ ನಾವು ಮಾತಿಗೆ ಅರ್ಥ ಗಾಯತಂತ್ರಾಯದಲ್ಲಿ ಗಾಯತ್ರಿ. ಯಾರು ಅದನ್ನು ಪಠಣ ಮಾಡಿದರೆ ಅದನ್ನು ಕಾಪಾಡುತ್ತೋ ಅದು ಗಾಯತ್ರಿ. ಗಾಯತಂತ್ರಾಯದಲ್ಲಿ ಈ ಮಂತ್ರವನ್ನು ಹೇಳೋನ್ನ, ಈ ಛಂದಸ್ಸಿನಲ್ಲಿ ಈ ಮಂತ್ರವನ್ನು ಹೇಳೋನ್ನ ಗಾಯತ್ರಿ ಎಂದು ಕರೆಯುತ್ತಾರೆ. ಅವರನ್ನು ಗಾಯತ್ರಿ ಎಂದು ಕರೆಯುತ್ತಾರೆ. ಈ ಗಾಯತ್ರಿ ಅಂದ್ರೆ ಛಂದಸ್ಸಿನ ಹೆಸರು. 24 ಅಕ್ಷರಗಳು, 3 ಪಾದಗಳು. ಒಂದೊಂದು ಪಾದದಲ್ಲಿ ಅಷ್ಟಾಕ್ಷರ, ತ್ರಿಪದ, ಚತುರ್ವಿಂಶತ್ಯಕ್ಷರ ಗಾಯತ್ರಿ. ಈ ಗಾಯತ್ರಿ ಛಂದಸ್ಸು ಹೇಗಿರಬೇಕು ಅಂದ್ರೆ 3 ಪಾದಗಳಿರಬೇಕು. ಒಂದೊಂದು ಪಾದದಲ್ಲೂ ಕೂಡ 8 ಅಕ್ಷರ ಇರಬೇಕು. ಹೀಗಿದ್ರೆ ಗಾಯತ್ರಿ ಛಂದಸ್ಸು. ಋಗ್ವೇದದಲ್ಲಿ ಬಹಳ ಮಟ್ಟಿಗೆ ಗಾಯತ್ರಿ ಛಂದಸ್ಸಿನ ಮಂತ್ರಗಳೇ ಇದೆ. ಆದ್ರಿಂದ ಗಾಯತ್ರಿ ಛಂದ ಅಂತ ಹೇಳಿ ಈ ಗಾಯತ್ರಿಗೆ ಉಪಾಸನೆಯ ದೇವತೆ ಯಾರು? ಸವಿತಾ ದೇವತಾ. ಸವಿತು ಅನ್ನೋ ಮಾತು ಅಲ್ಲೇ ಬರುತ್ತೆ. ಈ ಗಾಯತ್ರಿ ಹೆಣ್ಣು ಅಲ್ಲ, ಈ ಗಾಯತ್ರಿ ದೇವತೆಯೂ ಅಲ್ಲ. ಎಲ್ಲ ಪುರಾಣದ ಕಲ್ಪನೆ ಹ್ಯಾಂಗ್ ವೇದದ ಕಲ್ಪನೆ ಹೋಗಿ ಅದರ ಮೇಲೆ ಪುರಾಣ ಕಲ್ಪನೆಗಳನ್ನು ಮೂಡಿಕೊಂಡಿದ್ದರಿಂದ ಈ ವೇದಕ್ಕೆ ಈ ಒಂದು ಅರ್ಥ ವಿಶ್ಲೇಷಣೆ ಆಗದೇ ಇರುವಂತಹ. ಹೀಗೆ
ಈ ಛಂದಸ್ಸು ಈ ಸವಿತೃ ದೇವತೆಗೆ ಈ ಛಂದಸ್ಸು ಯಾಕೆ? ಸವಿತೃ ಅಂದ್ರೆ ಸೂರ್ಯನಿಗೆ ಈ ಗಾಯತ್ರಿ ಛಂದಸ್ಸೇ ಇರಬೇಕಾಗುತ್ತೆ. ಯಾಕೆ ಅಂದ್ರೆ ಸೂರ್ಯನಿಗೆ ಸ್ಥಾನ 3 ಸ್ಥಾನಗಳಿದೆ, ಉದಯ ಮಧ್ಯ ಅಸ್ತ ಅಂತ. ಇದಕ್ಕನುಸಾರವಾಗಿ ಸವಿತು ಗಾಯತ್ರಿ, ಈ ಸೂರ್ಯ ದೇವತೆಗೆ ಗಾಯತ್ರಿ ಛಂದಸ್ಸು. ಇವೆಲ್ಲ ಛಂದಸ್ ಶಾಸ್ತ್ರದಲ್ಲಿ ನಮಗೆ ಅದನ್ನು ಗೊತ್ತಾಗದೇ ಇದೆ. ಅದನ್ನ ನಾವು ಓದದೇ ಇದ್ರೆ, ಅಧ್ಯಯನ ಮಾಡದೇ ಇದ್ರೆ ಈ ಮಂತ್ರ ಈ ಛಂದಸ್ಸಿನಲ್ಲಿ ಯಾಕಿರ್ಬೇಕಿದು ಅಂತ ತಿಳಿಯೋಣ. ಮತ್ತೆ ಈ 4 ಗೌಣವಾಗಿ ಆಯಿತು ಅಂಗಗಳು. ಮುಖ್ಯವಾದ ಅಂಗಗಳು ಅಂದ್ರೆ ವ್ಯಾಕರಣ. ಈ ವ್ಯಾಕರಣದಲ್ಲಿ ಪದಗಳಿಗೆ ಯಾವ ರೀತಿಯಾದ ಜೋಡಣೆ ಮಾಡಿದರೆ ನಾವಿರುವಂತ ಅರ್ಥ ಕೊಡಿಸುತ್ತೆ. ಇದು ಯಾವ ಮಾತುಗಳನ್ನ ಯಾವ ಸಂಧಿ ಸಮಾಸಗಳಲ್ಲಿ ಇಟ್ಟರೆ ಅರ್ಥ ಸ್ಫುರಣೆ ಆಗಿದೆ. ಇದು ವ್ಯಾಕರಣವನ್ನು ಓದಿ ನಾವು ತಿಳ್ಕೊಳ್ಬೇಕು. ಈ ಪಾಣಿನಿಯ ಮೊದಲು ವ್ಯಾಕರಣಗಳಿತ್ತು ಅಂತ ಪಾಣಿನಿ ಅಷ್ಟಾಧ್ಯಾಯದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಅದು ಯಾವುದು ಮುಗಿದು ಬಂದಿಲ್ಲ. ಅದಕ್ಕಾಗಿ ಇವಾಗ ನಾವು ವೇದ ಅರ್ಥವನ್ನು ಮಾಡಬೇಕಾದ್ರೆ ಪಾಣಿನಿ ವ್ಯಾಕರಣವನ್ನೇ ಹೇಳಿದ್ದಿಲ್ಲ, ಅವನ ಅಷ್ಟಾಧ್ಯಾಯವನ್ನೇ ಹೇಳಿದ್ದಿಲ್ಲ. ಅದರಲ್ಲಿ ಬೇರೆ. ಆದ್ರೆ ಪಾಣಿನಿಗಳು ಕೂಡ ಕೆಲವು ಕಡೆ ಛಂದಸ್ಸಿನ ಮಂತ್ರಗಳನ್ನೇ ಹಿಡಿದು ಅರ್ಥ ಹೇಳುವಂತಹ ಕ್ರಮ ಇದೆ. ಅಂದ್ರೆ ಈ ನಮ್ಮ ಭಾಷೆಗೂ ವೇದಕ್ಕೂ ಬೇರೆ ಬೇರೆಯಾದ ಅರ್ಥಕಲ್ಪನೆ ಅಂತ ಪಾಣಿನಿಗಳೇ ಹೇಳಿದ್ದಾರೆ. ಇದು ವ್ಯಾಕರಣದಲ್ಲಿ ಬರುತ್ತೆ. ಇನ್ನು ವೇದಕ್ಕೆ ಅತಿ ಮುಖ್ಯವಾದಂತಹ ಅಂಗ ನಿರುಕ್ತ. ವೇದದಲ್ಲಿ ಇರುವ ಮಾತುಗಳನ್ನ ಹೇಗೆ ಅರ್ಥ ಮಾಡಬೇಕು ನಾವು? ವೇದದಲ್ಲಿ ಬಳಸಿರುವ ಪದಗಳನ್ನ ಅವರು ಒಂದು ನಿಘಂಟು ಮಾಡಿದ್ದಾರೆ. ಋಗ್ವೇದದಲ್ಲಿ ಬಳಸಿರುವ ಪದಗಳನ್ನೇ ಪಟ್ಟಿ ಮಾಡಿದ್ದಾರೆ. ಆ ಪದಗಳಿಗೆ ಅರ್ಥ ಏನು ಅಂತ ನಿರುಕ್ತ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತು ಈ ಪದಗಳನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ನಾವು ಅಂತನ್ನೋದನ್ನು ತಿಳಿ ಹೇಳಿದ್ದಾರೆ. ಮತ್ತೆ ಪದಗಳ ಅರ್ಥ, ಇಡೀ ಮಂತ್ರದ ತಾತ್ಪರ್ಯ ಏನು ಅಂತನ್ನೋದನ್ನ ಈ ಪದಗಳ ಅಲ್ಲದೇನೆ ಮಂತ್ರಾರ್ಥ ಚಿಂತಾಭ್ಯೂಹನೇನ ನಿರುಕ್ತ. ಇದು ನಿರುಕ್ತ ಅಂತ ಕರೆದಿದ್ದಾರೆ. ಮಂತ್ರದ ಅರ್ಥವನ್ನು ಚಿಂತನೆ ಮಾಡಿ ಇದರ ಅರ್ಥ ಇದು. ಮಾತುಗಳನ್ನ ಯಾವ ರೀತಿಯಾಗಿ ನಾವು ಹೊಂದಿಸಿಕೊಂಡ್ರೆ ಅರ್ಥ ಬೇರೆಯಾಗುತ್ತೆ. ವ್ಯಾಸರು ನಿರುಕ್ತದಲ್ಲಿ ಹೇಳ್ತಾರೆ, ತ್ರಯೋರ್ಥ ಸರ್ವ ವೇದೇಶು. ಒಂದೊಂದು ವೇದ ಮಂತ್ರಕ್ಕೂ ಕೂಡ 3 ಅರ್ಥಗಳಿವೆ. ತ್ರಯೋರ್ಥ ಸರ್ವ ವೇದೇಶು. ಋಗ್ವೇದದಲ್ಲಿರೋ 10,554 ಮಂತ್ರಗಳಿಗೂ ಕೂಡ 3 ಅರ್ಥಗಳಿವೆ. ಆದಿಭೌತಿಕಂ, ಅಗ್ನಿ ಅಗ್ನಿಂ ಈಳೆ ಪುರೋಹಿತಂ ಅಂತ ಋಗ್ವೇದದ ಮೊದಲೇ ಮಂತ್ರದಲ್ಲಿ ಅಗ್ನಿ ಅಂತ ಬರುತ್ತೆ. ಅಗ್ನಿಂ ಈಳೆ ಪುರೋಹಿತಂ, ಅಗ್ನಿಂ ಈಳೆ ಸೌಮಿ, ಪುರೋಹಿತಂ ಪುರಾಹಿತಂ. ಅದು ಯಾವ ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಅಗ್ನಿಯನ್ನು ಮೊದಲು ಆಧಾರ ಮಾಡಿ ಅಗ್ನಿ ಸಾಕ್ಷಿಯಾಗಿ ಉಳಿದ ಎಲ್ಲ ಕರ್ಮಗಳನ್ನು ಮಾಡುವುದು. ಆದ್ದರಿಂದ ಇವನು ಪುರೋಹಿತ, ಮೊದಲೇ ಇದ್ದವನು ಅಂತ ಅರ್ಥ. ಪುರೋಹಿತ ಅಂತ ನಮಗೆ ಪುರಹಿತ, ಮೊದಲೇ ಇದ್ದದ್ದು. ಆದ್ದರಿಂದ ಅಗ್ನಿ ಅಂತ ನಮಗೆ ಆದಿ ಭೌತಿಕವಾದ ಅರ್ಥ ಏನು? ಯಾವ ಬೆಂಕಿಯನ್ನ ನಾವು ಹೊತ್ತಿಸಿ ಕಾಷ್ಠಗಳನ್ನ ಮಥನ ಮಾಡಿ, ಅರಳಿಗಳನ್ನ ಮಥನ ಮಾಡಿ, ಬೆಂಕಿಯನ್ನ ಉಜ್ವಲನ ಮಾಡಿ, ಅದನ್ನ ನಾವು ಆಧಾರ ಮಾಡಿಕೊಂಡು ಮತ್ತೆ ಉಪಾಸನೆ ಮಾಡ್ತೀವೋ, ಇದು ಆದಿ ಭೌತಿಕವಾದ ಅಗ್ನಿಂಜೀಳೆ ಪುರೋಹಿತಂ. ಆ ಕ್ರಿಯೆಯಲ್ಲಿ ಈ ಅಗ್ನಿ ಕಾಷ್ಠಾಗ್ನಿ, ಕಟ್ಟಿಗೆಯಿಂದ ಬಂದಂತಹ ಅಗ್ನಿ. ಇದು ಯಜ್ಞವೇದಿಯಲ್ಲಾದರೂ ಆಗಬಹುದು, ಮಹಾನದ ಅಡಿಗೆ ಮನೆಯಲ್ಲಾದರೂ ಆಗಬಹುದು. ಆ ಕಾಲದ ಅಡಿಗೆ ಮನೆ, ಈಗ ಆ ಕಾಲದ ಅಡಿಗೆ ಮನೆಯಲ್ಲೂ ಕಟ್ಟಿಗೆ ಹಚ್ಚಿ ಹಚ್ತಾ ಇರಲಿಲ್ಲ. ಇದು ಅಗ್ನಿಯಿಂದ 2 ಕಡೆಗೂ ಆಗಬಹುದು. ಮಹಾನದೇ ವೇದ್ಯ ಅಂತ ಈ ಯಾಗವೇದಿಯಲ್ಲೂ ಆಗಬಹುದು, ಅದು. ಆದ್ರೆ ಅಡಿಗೆ ಮನೆಯಲ್ಲಿ ಮಾಡುವುದು ಪುರೋಹಿತಂ ಅನ್ನೋ ಮಾತಿಗೆ ಅರ್ಥ ಇಲ್ಲ ಅಲ್ಲಿ.
ಅದು ಯಜ್ಞಯಾಗಾದಿಗಳನ್ನು ಮಾಡುವಾಗ ಪುರೋಹಿತ. ಆದ್ರಿಂದ ಇಡೀ ಶ್ಲೋಕದ ತಾತ್ಪರ್ಯವನ್ನು, ಇಡೀ ಮಂತ್ರದ ತಾತ್ಪರ್ಯವನ್ನು ತಗೊಂಡು ಆದಿ ಭೌತಿಕವಾದ ಅರ್ಥದಲ್ಲಿ ಇದು ಅಗ್ನಿಯೇ. ಅಗ್ರಣಿ ಎಲ್ಲವೂ ಮೊದಲಾಗಿ ಅವರು ಬರ್ತಾನೆ. ಅಗ್ರಣಿ ಅಗ್ರೇ ನಯತಿ, ಇದು ಅಗ್ನಿ. ಅಗ್ನಿಯನ್ನ ನಯನ ಮಾಡ್ತಾರೆ. ಅಗ್ನಿ ನಯನ ಅಂದ್ರೆ ಪ್ರಣಯನ ಅಂದ್ರೆ ಹೊಂದಿದೆ. ಇನ್ನು ಯಾತ್ರೆ ಹೇಳ್ತಾರೆ ಒಂದೇ ಅರ್ಥ ಅಲ್ಲ, ಆದಿ ದೈವಿಕ. ಈ ಅಗ್ನಿ ಅಂತನ್ನೋದು ನಮ್ಮಲ್ಲಿ ದೇವ ರೂಪವಾಗಿ ಇದ್ದಾನೆ. ದೇವ ಅಂದ್ರೆ ಜೀವನಾತ್ವ ಯೋಧನಾತ್ವ ದೇವಾ. ದೇವ ಅಂತನ್ನೋ ಮಾತಿಗೆ ಅರ್ಥ ಏನು? ಸ್ಥಾನ ಜೀವನ, ಯಾವುದು ಬೆಳೆದತ್ತೋ ಯಾವುದು ಬೆಳೆಸತ್ತೋ ಅದನ್ನ ದೇವ ಅಂತ ಕರೆದಿದ್ದಾರೆ. ನಮ್ಮಲ್ಲಿ ಯಾವುದು ಬೆಳೆದತ್ತೆ? ಪ್ರಾಣ ಅಂತಿದೆಯಲ್ಲ, ಈ ಪ್ರಾಣ ತಾನೂ ಬೆಳೆದತ್ತೆ, ಎಲ್ಲವನ್ನೂ ಬೆಳೆಸುತ್ತೆ. ಈ ಪ್ರಾಣವೇ ಇಂದ್ರಿಯಗಳಾಗುತ್ತೆ. 10 ಇಂದ್ರಿಯಗಳು ಕೂಡ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇವೆಲ್ಲ ಪ್ರಾಣ. ದಶಪ್ರಾಣ, 10 ಪ್ರಾಣಿಗಳೇ. ಈ ಪ್ರಾಣಿಗಳಿಗೆಲ್ಲ ಆಧಾರಭೂತವಾದದ್ದು ಮುಖ್ಯ ಪ್ರಾಣ. ಇದೆ ಚಾಂದೋಗ್ಯದಲ್ಲಿ ಮುಖ್ಯ ಪ್ರಾಣ ಅಂತ ಕರೆದಿದ್ದಾರೆ. ಇದು ಮುಖ್ಯವಾಗಿ ಈ ಪ್ರಾಣ ಬೆಳಕು. ಈ ಪ್ರಾಣ ಇದ್ರೆ ಜೀವನ. ಈ ಪ್ರಾಣ ಇಲ್ಲದೆ ಇಲ್ಲ. ಆದ್ರಿಂದ ಆದಿ ಭೌತಿಕವಾದ ಅರ್ಥದಲ್ಲಿ ಇದು ಪುರೋಹಿತ. ಮೊದಲು ಪ್ರಾಣ ಇರಬೇಕು. ಪ್ರಾಣಿ ಇದ್ರೆ ನೋಡೋದು, ಕೇಳೋದು, ನಡೆಯೋದು, ಮಾತನಾಡೋದು ಎಲ್ಲವೂ ಕೂಡ. ಇದು ಪುರೋಹಿತ ಮೊದಲಲ್ಲೇ ಇರಬೇಕಂದ್ರೆ ಈ ಮುಖ್ಯ ಪ್ರಾಣ. ಆದ್ರಿಂದ ಆದಿ ದೈವಿಕ ನೆಲೆಯಲ್ಲಿ ಈ ಅರ್ಥವನ್ನು ಮಾಡಬೇಕು ಋಗ್ವೇದಕ್ಕೆ. ಮತ್ತು ಅಧ್ಯಾತ್ಮ, ಈ ಪ್ರಾಣ ತಾನೇ ತಾನಾಗಿರತಕ್ಕದ್ದಲ್ಲ. ಈ ಪ್ರಾಣಕ್ಕೆ ಅಂತರ್ಯಾಮಿಯಾಗಿ ಒಂದು ಆತ್ಮ ಇದೆಯಲ್ಲ, ಇದನ್ನ ನಾವು ಈ ಅಗ್ನಿ ಅನ್ನೋ ಮಾತಿನಲ್ಲಿ ಹೇಳಬೇಕು. ಅಗ್ನಿನಾಮಕೋ ಪರಮಾತ್ಮ, ಅಗ್ನಿನಾಮಕೋ ವಿಷ್ಣು. ಈ ಅಗ್ನಿ ಅನ್ನೋದು ಆ ಪರಮಾತ್ಮನಿಗೆ ಸಂಬೋಧನೆ ಆಗುತ್ತೆ. ಯಾಕೆಂದ್ರೆ ಅಗ್ರೇ ನಯತಿ ಅಗ್ರಣೀರ್ಭವತಿ, ಎಲ್ಲವೂ ಮೊದಲನೇ ಅವನಿದ್ದಾನೆ. ಅವನಿಲ್ಲದೆ ಏನು ನಡೆಯೋ ಹಾಗಿಲ್ಲ. ಆದ್ರಿಂದ ಶಾಸ್ತ್ರ ವಿರುದ್ಧದಲ್ಲಿ ಹೇಳ್ತಾರೆ, ಒಂದೊಂದು ವೇದ ಮಂತ್ರಕ್ಕೂ ಕೂಡ ಆದಿ ಭೌತಿಕವಾದ ಅರ್ಥ ಇದೆ, ಆದಿ ದೈವಿಕವಾದ ಅರ್ಥ ಇದೆ, ಆಧ್ಯಾತ್ಮಿಕವಾದ ಒಂದು ಅರ್ಥ ಇದೆ. ಈ 3 ಅರ್ಥಗಳನ್ನು ಬಿಟ್ಟರೆ ವೇದದ ತಾತ್ಪರ್ಯ ನಮಗೆ ಸ್ಫುರಿಸಲಾರದು. ತ್ರಯೋರ್ಥ ಸರ್ವವೇದೇಶು, ಎಲ್ಲ ವೇದಗಳಲ್ಲೂ ಕೂಡ ಈ 3 ಅರ್ಥಗಳನ್ನ ನಾವು ತೋರಿಸಬೇಕಾಗುತ್ತೆ. ಈ ಶಾಸ್ತ್ರ ವಿರುದ್ಧದಲ್ಲಿ ಒಂದು 50 ಮಂತ್ರಗಳನ್ನು ಎತ್ತಿಕೊಂಡು ಅದಕ್ಕೆ ಈ ಆಧ್ಯಾತ್ಮಿಕವಾದ ಅರ್ಥ ಏನು, ಆದಿ ದೈವಿಕವಾದ ಅರ್ಥ ಹೇಗೆ, ಇದನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಈಗ ಶಾಸ್ತ್ರ ನಿರುಕ್ತ ಇಲ್ಲದೆ ಇದ್ರೆ ನಮಗೆ ವೇದ ಅರ್ಥವಾಗುವುದೇ ಇಲ್ಲ. ವೇದದ ಚಿಂತನೆ ಮಾಡಬೇಕಾದ್ರೆ ಶಾಸ್ತ್ರ ನಿರುಕ್ತ ಅದು ಅನಿವಾರ್ಯವಾಗಿ ನಮಗೆ ಊರುಗೋರಾಗುತ್ತೆ. ಈಗ ಶಾಸ್ತ್ರ ನಿರುಕ್ತವನ್ನು ಬಿಟ್ಟು ವೇದಾಧ್ಯಯನ ಮಾಡಿ ಪಾಶ್ಚಾತ್ಯರೆಲ್ಲರೂ ಕೂಡ ವೇದಿಕೆ ಅರ್ಥ ಮನಸ್ಸಿಗೆ ಮದ್ದಾಗಿ ವೇದಿಕ ಅರ್ಥಗಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಶಾಸ್ತ್ರ ನಿರುಕ್ತವನ್ನು ಗಮನಿಸದೇನೆ ಈ ಆರ್ಯ ಸಮಾಜದವರು ಒಂದು ರೀತಿಯಾಗಿ, ಇನ್ನೊಬ್ಬರು ಒಂದು ರೀತಿಯಾಗಿ ಮನಸ್ಸಿಗೆ ಬಂದ ಹಾಗೆ ಅರ್ಥಗಳನ್ನು ಹೇಳ್ತಾರೆ. ನಮ್ಮಲ್ಲಿ ಸಂಪ್ರದಾಯದ ಅರ್ಥ ಅಂದ್ರೆ ಶಾಸ್ತ್ರ ನಿರುಕ್ತವನ್ನು ಅವಲಂಬಿಸಿ, ಶಾಸ್ತ್ರ ನಿರುಕ್ತ ಅದಕ್ಕೆ ಅನುಬಂಧಿಯಾಗಿ ಶೌನಕರ ಬೃಹದ್ದೇವತ ಮತ್ತು ಕಾತ್ಯಾಯನರ ಅನುಕ್ರಮಣೆ ಇಷ್ಟನ್ನು ಇಟ್ಕೊಳ್ಳದೇ ಇದ್ರೆ ವೇದ ಮಂತ್ರಗಳ ಅರ್ಥವಾಗುವುದೇ ಇಷ್ಟು ಸಾಧ್ಯ. ವೇದದ ನಿರೂಪಣೆಯನ್ನ ಆಪಸ್ತಂಬರು ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯ ಅಂತ ಹೇಳಿದ್ದನ್ನು ಹೋದ ಸರ್ತಿ ಹೇಳಿದೆ. ವೇದಾಂತ ಅನ್ನೋ ಮಾತಿಗೆ ಮಂತ್ರ ಮತ್ತು ಬ್ರಾಹ್ಮಣ ಎರಡು ಕೂಡಿಕೊಂಡಿದ್ದು ವೇದ ಅಂತ ಹೇಳಿ, ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯ, ವೇದಾಂತ ಅನ್ನೋ ಹೆಸರು ಅದಕ್ಕೆ ಬರುತ್ತೆ. ಈ ಮಂತ್ರ ಅಂತಂದ್ರೆ ಈ ಸಂಹಿತ ಅಂತ ಏನಂತೀವೋ, ಪದ ಸಂಹಿತ, ಮಾತುಗಳನ್ನ ಒಟ್ಟಿಗೆ ಸೇರಿಸಿ ಹೇಳುವುದು ಸಂಹಿತ, ಇದನ್ನು ಮಂತ್ರ ಅಂತ ಕರೀತೀವಿ. ಅದನ್ನ
ಪದ ವಿಭಾಗ ಮಾಡಿ ಹೇಳಿದಾಗ ಅದು ಪದಪಾಠ ಅಂತ ಅನ್ನಿಸ್ಕೊಳ್ಳುತ್ತೆ. ಸಂಹಿತ ಅಂತನ್ನೋ ಮಾತಿಗೆ ಪದಗಳು ಸಂಹಿತ ಮೇತತ್, ಪದಗಳು ಒಟ್ಟಿಗೆ ಬರೋದಕ್ಕೆ ಅಗ್ನಿಮೀಳೆ ಅಂತ ಬಂದ್ರೆ ಸಂಹಿತ, ಅಗ್ನಿಂ ಈಳೆ ಅಂತ ಬಂದ್ರೆ ಪದಪಾಠ. ಆ ಮಾತುಗಳನ್ನು ಒಡೆದು ಹೇಳಿದಾಗ ಪದಪಾಠ. ಇದು ಪದಪಾಠವಾಗಲಿ ಸಂಹಿತಾ ಪಾಠವಾಗಲಿ ಮಂತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ಇದನ್ನ ಈಗ ಋಗ್ವೇದ ಸಂಹಿತ, ಯಜುರ್ವೇದ ಸಂಹಿತ, ಸಾಮವೇದ ಸಂಹಿತ ಅಂತನ್ನೋ ಮಾತಿನಲ್ಲಿ ಈ ಮಂತ್ರವನ್ನು ಹೇಳ್ತಾರೆ. ಇನ್ನು ಬ್ರಾಹ್ಮಣಯೋಹೋ, ಈ ಬ್ರಾಹ್ಮಣ ಅಂತನ್ನೋದು ಈ ಸಂಹಿತಾ ಭಾಗಕ್ಕೆ ಸೇರದೇನೆ ಅದಕ್ಕೆ ಅನುಬಂಧಿಯಾಗಿ ಬಂದಿರತಕ್ಕಂಥ ಒಂದು ಗದ್ಯಾತ್ಮಕವಾದ ಗ್ರಂಥ. ಬಹಳ ಇವಾಗ ಕೃಷ್ಣ ಯಜುರ್ವೇದದವರನ್ನು ಬಿಟ್ಟರೆ ಉಳಿದ ಯಾವ ವೇದವರು ಕೂಡ ಈ ಮಂತ್ರ ಬ್ರಾಹ್ಮಣಯೋರ್ ವೇದ ನಾಮಧೇಯ ಅಂತ ಅನ್ನೋದು ಒಪ್ಪಿಕೊಳ್ಳೋಲ್ಲ. ಮಂತ್ರವನ್ನು ಮಾತ್ರ ವೇದ ಅಂತ ಒಪ್ಪಿಕೊಳ್ತಾರೆ. ಸಂಹಿತಾ ಭಾಗ ಮಾತ್ರ ವೇದ. ಅದಕ್ಕೆ ಸೇರಿದ ಬ್ರಾಹ್ಮಣ ಭಾಗ ಇದೆಯಲ್ಲ, ಇದು ಕರ್ಮಚೋದನ ಬ್ರಾಹ್ಮಣ. ನಾವು ಮಾಡಬೇಕಾದ ಕರ್ಮಗಳನ್ನ ಯಾವುದು ಪ್ರೇರೇಪಣೆ ಮಾಡುತ್ತೋ, ಸೂಚಿಸುತ್ತೋ, ಪ್ರೇರಿಸುತ್ತೋ ಅದನ್ನ ಕರ್ಮಚೋದಕ ಬ್ರಾಹ್ಮಣ. ಈ ಬ್ರಾಹ್ಮಣಗಳು ಅಂತನ್ನೋ ಗ್ರಂಥ ರಾಶಿಯನ್ನ ಹೀಗೆ ಕರ್ಮಗಳನ್ನ ಹೇಳೋದಕ್ಕೆ ಮಾತ್ರ ವಿನಿಯುಕ್ತವಾದಂತಹದ್ದು. ಆದರೆ ವೇದದಲ್ಲಿ ಕರ್ಮ ಮಾತ್ರ ಇಲ್ಲ. ಹಳೆಯ ಸ್ಮೃತಿ ಪ್ರಕಾರ ಏನು, ಬ್ರಾಹ್ಮಣೇನ ನಿಷ್ಕಾರಣಂ ವೇದೋ ಷಡಂಗೋ ಅಧ್ಯೇಯ ಜ್ಞೇಯಶ್ಚ. ಅದನ್ನ ಅಧ್ಯಯನವೂ ಮಾಡಬೇಕು, ಅದನ್ನು ತಿಳ್ಕೊಳ್ಳಬೇಕು. ಜ್ಞಾನಭಾಗ ಇದೆ ಇಲ್ಲಿ. ವೇದೋ ಅಧ್ಯೇಯೋ ಜ್ಞೇಯಶ್ಚ, ಅದನ್ನು ತಿಳ್ಕೊಳ್ಳಬೇಕಾದ್ದಿದೆ. ಅದು ಜ್ಞಾನ ಭಾಗವನ್ನು ಹೇಳ್ತಾರೆ. ಮೀಮಾಂಸಕರು ಕೃಷ್ಣ ಯಜುರ್ವೇದದ ಧಾಟಿಯನ್ನೇ ಹಿಡಿದದ್ರಿಂದ ಅವರಿಗೆ ಬ್ರಾಹ್ಮಣಗಳು ಭಾವ ಸಂಬಂಧವನ್ನ ಇಟ್ಕೊಂಡ್ರು. ಈ ಬ್ರಾಹ್ಮಣ ಅಂತನ್ನೋ ಗ್ರಂಥರಾಶಿ ಇದೆಯಲ್ಲ, ಇದು ಬ್ರಹ್ಮ ಅಂದ್ರೆ ವೇದ ಅಂದ್ರೆ ಯಜ್ಞ. ಬ್ರಾಹ್ಮಣ ಅಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟಿದ್ದು, ಜಾತಿ ಸೂಚಕ ಅಲ್ಲ. ಬ್ರಾಹ್ಮಣ ಜಾತಿಗೂ ಈ ಬ್ರಾಹ್ಮಣ ಗ್ರಂಥಗಳಿಗೂ ಸಂಬಂಧ ಇಲ್ಲ. ಬ್ರಹ್ಮ ಇದು ಯಜ್ಞ ನಾಮಧೇಯ. ಯಜ್ಞಕ್ಕೆ ಬ್ರಹ್ಮ ಅಂತ ಹೆಸರು. ಯಜ್ಞವನ್ನು ಕುರಿತು ಯಾವ ಗ್ರಂಥ ಇದೆಯೋ ಅದು ಬ್ರಾಹ್ಮಣ. ಈ ಬ್ರಾಹ್ಮಣದಲ್ಲಿ ವಿಧಾಯಕ ವಾಕ್ಯಾನಿ, ವಿಧಾಯಕ ವಾಕ್ಯಗಳು, ವಿಧಿಯನ್ನ ಹೇಳ್ತಕ್ಕಂತಹ ವಾಕ್ಯಗಳು. ಹೀಗೆ ಮಾಡು, ಸ್ವರ್ಗಗಾಮೋ ಜ್ಯೋತಿಷ್ಠೋ ಮೇನ ಯಜೇತ. ಸ್ವರ್ಗವನ್ನು ಬಯಸೋನು ಜ್ಯೋತಿಷ್ಠೋಮವನ್ನು ಮಾಡಲಿ, ಈ ಯಾಗವನ್ನು ಮಾಡಲಿ. ಸ್ವರ್ಗಕಾಮ ಜ್ಯೋತಿಷ್ಠೋಮೇನ ಯಜೇತ. ಇದು ವಿಧಿ ವಿಧಿಯನ್ನ ಹೇಳ್ತಕ್ಕಂಥದ್ದು ವಿಧಾಯಕ ವಾಕ್ಯಗಳು ಅಂತ ಹೆಸರು. ಈ ಬ್ರಾಹ್ಮಣಗಳಲ್ಲಿ ವಿಧಾಯಕ ವಾಕ್ಯಗಳು, ವಿಧಿಯನ್ನ ಹೇಳ್ತಕ್ಕಂತಹ ವಾಕ್ಯಗಳು ಮುಖ್ಯವಾಗಿರುತ್ತೆ. ಶೇಷೇರ್ಥವಾದ, ಇದು ಮಾತ್ರ ಅಲ್ಲದೇನೆ ಅರ್ಥವಾದವೂ ಬ್ರಾಹ್ಮಣ ಗ್ರಂಥಗಳಲ್ಲಿ ಇದೆ. ಅರ್ಥವಾದ ಅಂದ್ರೆ ಏನು? ವಿವರಣೆ. ವಿವರಣೆಯನ್ನ ಕೊಡುತ್ತೆ. ಕೆಲವು ಮಾತುಗಳು ವೇದ ವ್ಯಾಖ್ಯಾನ ಅಂತ ಹೇಳ್ತಾರೆ. ಇದನ್ನ ವೇದಗಳಲ್ಲಿರೋ ಕೆಲವು ಮಾತುಗಳು ಬರ್ತವೆ. ಈ ಬ್ರಾಹ್ಮಣಗಳಲ್ಲಿ ಈ ಮಾತನ್ನ ತೆಗೆದು ಅದನ್ನ ವಿವರಣೆಯನ್ನು ಕೊಡ್ತಾರೆ. ಇವಾಗ ವೇದ ಅಂತನ್ನೋ ಮಾತಿದೆ, ಬ್ರಾಹ್ಮಣದಲ್ಲಿ ಹೇಳ್ತಾರೆ, ದೇವಾಹ ವೇದೇನ ಅಸುರಾಣಾಂ ವಿತ್ತಂ ವೇದ್ಯಂ ಅವಿಂದತ ತದೇವ ವೇದಾನಾಂ ವೇದತ್ವಂ. ಈ ವೇದಕ್ಕೆ ವೇದ ಅಂತನ್ನೋ ಹೆಸರು ಯಾಕೆ ಬಂತು? ಬ್ರಾಹ್ಮಣದಲ್ಲಿ ನಮಗೆ ಸೂಚನೆ ಇದೆ. ದೇವತೆಗಳು ವೇದದ ಮೂಲಕವಾಗಿ ಅಸುರರ ಧನವನ್ನ ತಗೊಂಡಿದ್ದರಿಂದ ವೇದಸ್ಯ ವೇದತ್ವಂ, ಇದು ವೇದದ ವೇದ್ಯತ್ವ. ಅಥವಾ ಹೃದಯ ಅಂತ ನಾವು ಹೇಳ್ತೀವಿ. ಹೃದಯ ಅಂತ ಹೇಳಿ ವೇದದಲ್ಲಿ ಬರುತ್ತೆ. ಈ ಹೃದಯ ಅಂತನ್ನೋ ಮಾತಿಗೆ ಏನರ್ಥ?
ಹೃದಯಂ. ಈ ಹೃತ್ ಅನ್ನೋದು ಎಲ್ಲ ಶರೀರವನ್ನೆಲ್ಲ ಯಾವುದು ಒಟ್ಟುಗೂಡಿಸುತ್ತೋ ಅದು ಹೃತ್ ಅಂತಂತಾರೆ. ಈ ಹೃದಯಲ್ಲೇ ಹಾಕಿ ಬಂದಿರೋದು ಇಂಗ್ಲಿಷಿನ ಹಾಕಿ. ಈ ಹೃತ್ ಇದೆಯಲ್ಲ, ಇದರ ಸಪ್ತಮಿ ವಿಭಕ್ತಿಯನ್ನ ಹೃದಯ, ಈ ಹೃದಯದಲ್ಲಿ ಅವನಿದ್ದಾನೆ. ಆದ್ರಿಂದ ಹೃದಯಂ, ಹೃದಯಂ, ಹೃದಯಂ. ಇದು ಪರೋಕ್ಷ ಪ್ರಿಯಾಯ ವಹಿ ದೇವಾ ಪ್ರತ್ಯಕ್ಷ ದ್ವಿಷಃ ಹೃದಯ ಅಂತಾಗಿದೆ. ಈ ಹೃದಯ ಅಂತನ್ನೋ ಮಾತು ಹೃದಯ ಅಂತ ಆಗಿದೆ. ಹೀಗೆ ವೇದದಲ್ಲಿ ಬರುವ ಕೆಲವು ಮಾತುಗಳಿಗೆ ಬ್ರಾಹ್ಮಣಗಳಲ್ಲಿ ನಮಗೆ ವಿವರಣೆ ಸಿಗುತ್ತೆ. ಇದು ಯಾಸ್ಕರ ನಿರುಕ್ತದಲ್ಲೂ ಕೂಡ ಈ ಬ್ರಾಹ್ಮಣಗಳ ನಿರೂಪಣೆಯನ್ನೇ ಇಟ್ಟುಕೊಂಡು, ಡೆಫಿನಿಷನ್ಸ್ ಇದನ್ನೇ ಇಟ್ಟುಕೊಂಡು ಅವರು ಹೀಗೆ ವೇದದಲ್ಲಿ ಇದಾದ ಅಂತ ಕರೀತಾರೆ. ಅರ್ಥವಾದ ಅಂದ್ರೆ ವಿವರಣೆ. ಈ ಅರ್ಥವಾದದಲ್ಲಿ ನಿಂದಾಶಂಸಾ ಸಂಶಯೋ ಪುರಾಕಲ್ಪಂ ಪರಕೃತಿಶ್ಚ. ಈ ಅರ್ಥವಾದ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ, ನಿಂದ ಯಾವುದೋ ಒಂದು ಯಜ್ಞ ಮಾಡಬೇಕಾದ್ರೆ ಆ ಯಜ್ಞದ ಸಂಭಾರಗಳನ್ನು ಸರಿಯಾಗಿ ಒದಗಿಸಿಕೊಳ್ಳದೆ ಜನ ಇಲ್ಲದೆ ಇದ್ರೆ ಅನಂಗೋಹಿ ತದ್ಯಜ್ಞ, ಆ ಯಜ್ಞ ಅನಂಗ ಅಂತಾಗುತ್ತೆ, ಅಂಗ ಇಲ್ಲದೆ ಇರೋದಾಗುತ್ತೆ. ತೇನ ಪಾಪೀಯಾಂ ಸಹ, ಅದು ಪಾಪದ ಕೆಲಸ ಯಜ್ಞ ಮಾಡೋದು. ಹೀಗೆ ನಿಂದೆಯನ್ನು ಮಾಡ್ತಾರೆ. ಮತ್ತೆ ಪ್ರಶಂಸ, ಅಗ್ನಿಹೋತ್ರಾದಿಗಳನ್ನು ಮಾಡಿದವನು ಲೋಕಂ ಜಯತಿ ಲೋಕಾನ್ ಜಯತಿ, ಅದನ್ನು ಹೊಗಳತಕ್ಕಂಥದ್ದು. ಇದು ಬ್ರಾಹ್ಮಣ ಗ್ರಂಥಗಳಲ್ಲಿ ಬರುತ್ತೆ. ಮತ್ತೆ ಸಂಶಯ, ಹೀಗೆ ವೇದದಲ್ಲಿ ಹೇಳುತ್ತೆ, ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋವ ಅದಾಭ್ಯ ಅಂತ ವೇದ ಮಂತ್ರ ಬಂದ್ರೆ, ವಿಚಕ್ರಮೇ ಎಲ್ಲಿಟ್ಟ ಅವನು, ಕುತ್ರ ಕಸ್ಮಿನ್ ದೇಶೆ, ತ್ರೀಣಿ ಪದ ವಿಚಕ್ರಮೇ, ಈ 3 ಹೆಜ್ಜೆಗಳನ್ನು ಎಲ್ಲಿಟ್ಟ, ಇದು ಸಂಶಯ. ಬ್ರಾಹ್ಮಣರಲ್ಲಿ ಸಂಶಯವನ್ನು ಎತ್ತಿ ಅದಕ್ಕೆ ಪ್ರಶ್ನೆಯನ್ನು ಕೇಳಿ ಸಮಾಧಾನವನ್ನು ಹೇಳ್ತಾರೆ. ಇದು ಬ್ರಾಹ್ಮಣ ಗ್ರಂಥಗಳಲ್ಲಿ ಬರೋದು. ಮತ್ತೆ ಪರಕೃತಿ, ಯಾವುದೋ ಒಂದು ಅಶ್ವಮೇಧ ಅಥವಾ ರಾಜಸೂಯ ಅಥವಾ ಇನ್ನೊಂದು ಯಜ್ಞ, ಇದನ್ನು ಯಾರೋ ಹಿಂದೆ ಮಾಡಿದ್ರು ಅವರಿಗೆ ಫಲ ಬಂದು ಪರಕೃತಿ, ಬೇರೆಯವರು ಮಾಡಿದ್ದನ್ನು ಹೇಳಿ ನೀನು ಅದನ್ನು ಮಾಡು ಅಂತ ಹೇಳತಕ್ಕಂಥ ಅದು ಪರಕೃತಿ. ಮತ್ತೆ ಪುರಾಕಲ್ಪ, ಹಿಂದೆ ದೇವಾಸುರ ದೇವತೆಗಳು ಅಸುರರು ಹೀಗೆ ಮಾಡಿದರು. ಪ್ರಾಜಾಪತ್ಯಂ ಯಜ್ಞಂ ಮತನ್, ಪ್ರಾಜಾಪತ್ಯ ಅಂತನೋ ಯಜ್ಞವನ್ನು ಮಾಡಿದ್ರು. ಪುರಾಕಲ್ಪ, ಈಗ ನಡೆದಿದ್ದಲ್ಲ, ಹಿಂದೆ ಯಾವಾಗಲೂ ನಡೆದಿದ್ದು. ಈ ಯಜ್ಞದ ಸ್ವಾರಸ್ಯ ಇದು, ಯಜ್ಞವನ್ನು ಇದಕ್ಕಾಗಿ ಮಾಡಬೇಕು ಅಂತ ಹೇಳೋದು ಪುರಾಕಲ್ಪ. ಹೀಗೆ ಒಂದು ನಿಂದ, ಪ್ರಶಂಸ, ಸಂಶಯ, ಪರಕೃತಿ, ಪುರಾಕಲ್ಪ, ಇಷ್ಟನ್ನು ಕೂಡ ಅರ್ಥವಾದ ಅಂತ ಹೇಳ್ತಾರೆ. ಇಷ್ಟು ಅರ್ಥವಾದದ್ದು. ಆದ್ರಿಂದ ಬ್ರಾಹ್ಮಣದಲ್ಲಿ ವಿಧಾಯಕ ವಾಕ್ಯವನ್ನು ಬಿಟ್ರೆ ಅರ್ಥವಾದಗಳಿವೆ. ಈ ಬ್ರಾಹ್ಮಣ ಗ್ರಂಥವನ್ನು ಬಿಟ್ರೆ ತಥೋ ಶೇಷೇ ಮಂತ್ರ, ಮಂತ್ರ ಅಂದ್ರೆ ಏನು ಅಂತ ಮೀಮಾಂಸಕರು ಹೇಳೋಲ್ಲ. ಈ ಬ್ರಾಹ್ಮಣ ಗ್ರಂಥ ಅಲ್ಲದೆ ಇರೋದು ಮಂತ್ರ. ಈ ಮಂತ್ರಕ್ಕೆ ನೇರವಾಗಿ ಅವರು ಮಂತ್ರ ಅಂದ್ರೆ ಏನು ಅಂತ ಹೇಳೋಲ್ಲ. ಈ ಬ್ರಾಹ್ಮಣವನ್ನು ಕುರಿತು ಹೇಳ್ತಾರೆ. ಈ ಬ್ರಾಹ್ಮಣ ಅಲ್ಲದೆ ಇರೋದು ಮಂತ್ರ. ಆದ್ರಿಂದ ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯ. ಈ ಬ್ರಾಹ್ಮಣಗಳಲ್ಲಿ ಒಂದು ಸ್ವಾರಸ್ಯ ಏನು ಬರುತ್ತೆ, ಈ ಬ್ರಾಹ್ಮಣಗಳ ಕಡೆಯಲ್ಲಿ ಈ ಯಜ್ಞಯಾಗಾದಿಗಳ ಸಂದರ್ಭವನ್ನ ಸಂಶಯ ಮಾಡುವಂಥ, ಕುತೂಹಲದಿಂದ ನೋಡುವಂಥ ಜನ ಋಷಿಗಳು ಕೆಲವರು ಕಾಣಿಸ್ಕೊಳ್ತಾರೆ. ತೈತ್ರೇಯ ಆರಣ್ಯಕದಲ್ಲಿ ಒಂದು ಮಾತು ಬರುತ್ತೆ, ಅಶ್ವಮೇಧ ಅಂತಾರೆ. ಅಶ್ವಮೇಧ ಅಂತನ್ನೋ ಮಾತಿಗೆ ಅರ್ಥ ಏನು? ಅಶ್ವ ಅಂದ್ರೆ ಸಾಮಾನ್ಯವಾಗಿ ಕುದುರೆ ಅಂತ ಅರ್ಥ. ಮೇಧ ಅಂದ್ರೆ ಅದನ್ನು ಕೊಂದು ಮಾಡತಕ್ಕಂಥ ಯಜ್ಞ. ಮೇಧ ಅಂದ್ರೆ ಕುದುರೆಯನ್ನು ಕೊಂದು ಮಾಡತಕ್ಕಂಥ ಯಜ್ಞ. ಅವನ ಋಷಿ ಕೌತ್ಸೋ ನಾಮ ಋಷಿ. ಆ ಕೌತ್ಸ ಋಷಿ ಕೇಳ್ತಾನೆ, ಇದೇನು ನಮಗೆ ಒಳ್ಳೆಯದಾಗಬೇಕು ಅಂತಂದ್ರೆ ಪ್ರಾಣಿಗಳಿಗೆ ಹಿಂಸೆ ಮಾಡೋದು. ನಹಿಂಸ್ಯಾತ್ ಸರ್ವಾಭೂತಾನಿ ಅಂತ ವೇದವೇ ಹೇಳುತ್ತೆ. ನಹಿಂಸ್ಯಾತ್ ಸರ್ವಾಭೂತಾನಿ, ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರದು ಅಂತ ವೇದ ಹೇಳುತ್ತೆ. ಅಶ್ವಮೇಧ ಅಂತಂದು ನೀವು ಕುದುರೆಯನ್ನ ತಗೊಂಡು ಬಂದು ಕೊಲ್ಲು
ಅದರಿಂದ ಮೇಧ ಯಜ್ಞವನ್ನು ಮಾಡು ಅಂತ ಹೇಳ್ತಿರಲ್ಲ, ಇದು ಬ್ರಾಹ್ಮಣ ಗ್ರಂಥಗಳಲ್ಲಿ ಹೇಳಿರತಕ್ಕಂಥ ಅರ್ಥ ಇರಲಾರದು. ಯಾಕೆಂದ್ರೆ ಪರೋಕ್ಷ ಪ್ರಿಯ ಇವ ಹಿ ದೇವಾ ಪ್ರತ್ಯಕ್ಷ ದ್ವಿಷಃ, ನೇರವಾಗಿ ಹೇಳಿದ ಮಾತು ಅವರಿಗೆ ರುಚಿ ಇಲ್ಲ. ಈ ಮಾತಿಗೆ ಇನ್ನೇನೋ ಅರ್ಥ ಇರಬೇಕು. ಅಶ್ವಮೇಧ ಅಂತನ್ನೋದು ವೇದದಲ್ಲಿ ಹೇಳಿರೋ ನ ಹಿಂಸ್ಯಾತ್ ಸರ್ವಭೂತಾನಿ ಅಂತನ್ನೋದಕ್ಕೆ ಅನುಗುಣವಾದರೆ, ಈ ಅಶ್ವ ಅಂತನ್ನೋ ಮಾತಿಗೆ ಅಶೋ ವ್ಯಾಪನೆ ಧಾತ್ವರ್ಥದಿಂದ ಕುದುರೆ ಅಂತ ಹೇಳಬಾರದು ನಾವು. ಅಶ್ವ ಅಂತನ್ನೋ ಮಾತಿಗೆ ಅಶೋ ವ್ಯಾಪನೆ, ಯಾವುದು ಬೇಗ ಬೇಗ ಹೋಗಿ ಎಲ್ಲವನ್ನ ಆವರಿಸಿಕೊಳ್ಳುತ್ತೋ ಅದು ಅಶ್ವ. ನಮ್ಮ ಅಹಂಕಾರ ಇದೆಯಲ್ಲ, ಅದು ಎಲ್ಲ ಕಡೆಗೂ ಹೋಗಿ ಇದು ನನ್ನದು ಅದು ನನ್ನದು ಅದು ನನ್ನದು ಅಂತ ಹೇಳುತ್ತಲ್ಲ, ಈ ಅಹಂಕಾರೋ ಹೀಗ ಅಶ್ವ. ಮನುಷ್ಯನಲ್ಲಿ ಅಹಂಕಾರ ಅಂತನ್ನೋದು ಅಶ್ವ. ಇದನ್ನ ಹವಿಯಾಗಿ ದಾನ ಮಾಡೋದು ಯಜ್ಞ. ಅಹಂಕಾರವನ್ನು ಬಿಡತಕ್ಕದ್ದು ದೇವತೋದ್ದೇಶೇನ ದ್ರವ್ಯ ತ್ಯಾಗ ಯಜ್ಞ ಇತ್ಯವಿಧಿ. ಯಜ್ಞ ಅಂತನ್ನೋ ಮಾತಿಗೆ ಏನು ಅರ್ಥ? ದ್ರವ್ಯ ತ್ಯಾಗ. ನಮ್ಮಲ್ಲಿರೋದನ್ನ ತ್ಯಾಗ ಮಾಡಿ ನಮಮ, ಇನ್ನು ಮುಂದೆ ನನ್ನದಲ್ಲ ಇದು ಅಂತ ಹೇಳಿ ಆಹುತಿಯನ್ನು ಕೊಡೋದು ಯಜ್ಞ. ಆದ್ರಿಂದ ಅಶ್ವಮೇಧ ಅಂತನ್ನೋದು ಮಂತ್ರಿಗಳನ್ನೆಲ್ಲ ನೋಡಿದರೆ ಆ ಪಾಪ ಕುದುರೆಯನ್ನು ತಗೊಂಡು ಬಂದು ಕೊಲ್ಲುವಂತ ಅರ್ಥ ಅಲ್ಲ. ಯಜ್ಞ ಮಾಡುವನು ಯಜಮಾನನಾದವನು ತನ್ನ ಅಹಂಕಾರವನ್ನು ಬಿಡಬೇಕು. ಅಹಂಕಾರಂ ಆಹುತಿ ರೂಪೇಣ ಜುಹುಯಾತ್, ಅಹಂಕಾರವನ್ನು ಆಹುತಿಯಾಗಿ ಕೊಡಬೇಕು. ಹೀಗೆ ಈ ಯಜ್ಞಯಾಗಾದಿಗಳಿಗೆಲ್ಲ ಒಂದು ಸಾಂಕೇತಿಕವಾದ ಅರ್ಥವನ್ನು ಹೇಳುವಂತ ಭಾಗ ಈ ಬ್ರಾಹ್ಮಣಗಳಲ್ಲೇ ಬರುತ್ತೆ. ಇದು ಬ್ರಾಹ್ಮಣಗಳ ಕಡೆಯಲ್ಲಿ ಬರೋದ್ರಿಂದ ಮತ್ತು ಇವರು ಈ ರೀತಿಯಾಗಿ ಚರ್ಚೆ ಮಾಡೋರು ಈ ನೇರವಾಗಿ ಯಜ್ಞಯಾಗಾದಿಗಳನ್ನು ಮಾಡದೇ ಇರೋದ್ರಿಂದ, ಈ ವೈದಿಕ ಕರ್ಮಕಾಂಡವನ್ನು ಬಿಟ್ಟವರಾದ್ದರಿಂದ, ಜನ ಸಮುದಾಯದಿಂದ ಬಿಟ್ಟು ಅರಣ್ಯದಲ್ಲಿ ಇವರು ಚಿಂತನೆಯನ್ನು ಮಾಡ್ತಾ ಇದ್ದಿದ್ದರಿಂದ ಇದಕ್ಕೆ ಆರಣ್ಯಕ ಅಂತ ಹೆಸರು. ಈ ಬ್ರಾಹ್ಮಣ ಭಾಗದಲ್ಲಿ ಕಡೆಯಲ್ಲಿ ಬರುತ್ತಲ್ಲ, ಇದು ಆರಣ್ಯಕ ಅಂತ ಅನ್ನಿಸ್ಕೊಳ್ಳುತ್ತೆ. ಆರಣ್ಯಕ ಅಂದ್ರೆ ಅರಣ್ಯದಲ್ಲಿ ಚಿಂತನೆ ಮಾಡತಕ್ಕಂತಹ ವಸ್ತುಗಳು. ಅರಣ್ಯ ಅಂದ್ರೆ ವಿಜನೇ ಪ್ರದೇಶೆ, ಏಕಾಂತೆ, ವಿವಿಕ್ತೆ, ಒಬ್ಬನೇ ಒಂಟಿಯಾಗಿ ಕೂತು ಯಾವ ಜನಸಮ್ಮರ್ದ ಇಲ್ಲದೆ ಇರೋ ಕಡೆ ಮಾಡುವ ಆಲೋಚನೆ ಇದೆಯಲ್ಲ, ಇದು ಆರಣ್ಯಕ ಅಂತ ಅನ್ನಿಸ್ಕೊಳ್ಳುತ್ತೆ. ಕಾಡಿಗೆ ಹೋಗಬೇಕು ಅಂತ ಏನಿಲ್ಲ. ಈ ಆರಣ್ಯಕಗಳು ಈ ಯಜ್ಞಯಾಗಾದಿಗಳಿಗೆ ವಿಧಿ ನಿಷೇಧ ರೂಪವನ್ನು ಬಿಟ್ಟು ಒಂದೊಂದಕ್ಕೂ ಬೇರೆ ಬೇರೆಯಾದ ಅರ್ಥವನ್ನು ಹೇಳುತ್ತೆ. ಅಗ್ನಿಷ್ಟೋಮ ಅಂತನ್ನೋದಕ್ಕೆ ಅಗ್ನಿ ಅಂತ, ಅಗ್ರೇನ ಯದೇರಿ ಅಗ್ನಿ ಪ್ರಾಣವಾಚಿ ಶಬ್ದ. ಅಗ್ನಿ ಅಂದ್ರೆ ಪ್ರಾಣ ಅಂತ ಅರ್ಥ. ಅಗ್ನೇನಯ ಸುಪಥ ಅಂತ ಒಂದು ಉದ್ದೇಶ ಇದ್ರೆ, ಎಲೈ ಪ್ರಾಣವೇ ಒಳ್ಳೆಯ ದಾರಿಯಲ್ಲಿ ಹೋಗು ಅಂತನ್ನೋದು ಅರ್ಥ. ಅಲ್ಲಿ ಒಂದು ಅಗ್ನಿಯನ್ನು ಹೊತ್ತಿಸಿ ಅದ್ರ ಮುಂದೆ ಕೂತ್ಕೊಂಡು ನೀನು ಮಾಡೋ ಯಾಗ ಅಲ್ಲ. ಅಗ್ನೇನಯ ಸುಪಥ ಅಂತನ್ನೋದು ವಿನಿಯೋಗದಲ್ಲಿದ್ರೂ ಕೂಡ ನಮಗೆ ಪ್ರಾಣವನ್ನು ಸಂಬೋಧನೆ ಮಾಡಿ ಹೀಗೆಲ್ಲ ಸಾಂಕೇತಿಕವಾದ ಅರ್ಥವನ್ನ ಈ ವೈದಿಕ ವಾಂಗ್ಮಯದಲ್ಲಿ ಕೊಟ್ಟದ್ರಿಂದ ಆರಣ್ಯಕಗಳು ಅಂತ ಹೆಸರಾಯಿತು. ಬ್ರಾಹ್ಮಣಗಳಲ್ಲಿ ಕಡೆಯ ಭಾಗ ಆರಣ್ಯಕ. ಈ ಆರಣ್ಯಕಗಳು ಸಾಮಾನ್ಯವಾಗಿ ನಮಗೆ ಉಪಲಬ್ಧ ಇರುವುದು ಋಗ್ವೇದಕ್ಕೆ 2 ಆರಣ್ಯಕಗಳು ಅಥವಾ ಬ್ರಾಹ್ಮಣಗಳು, ಹೀಗೆ ಕೆಲವು ಮಾತ್ರ ಉಳ್ಕೊಂಡಿವೆ ಆರಣ್ಯಕಗಳು. ಈ ಆರಣ್ಯಕಗಳಿಂದ ನೇರವಾಗಿ ಆರಣ್ಯಕದ ಕಡೆಯ ಭಾಗದಲ್ಲಿ ಉಪನಿಷತ್ತುಗಳು ಅಂತ ಕಾಣಿಸ್ಕೊಳ್ಳುತ್ತೆ. ಆರಣ್ಯಕಕ್ಕೆ ಸೇರಿದ ಹಾಗೆ ಉಪನಿಷತ್ತುಗಳು ಇರೋದು ಉಂಟು. 4 ಉಪನಿಷತ್ತುಗಳು: ತೈತ್ತರೀಯ, ಐತರೇಯ, ಬೃಹದಾರಣ್ಯಕ, ಛಾಂದೋಗ್ಯ. ಈ ಎಲ್ಲ 4 ಆರಣ್ಯಕಗಳಿಂದಲೇ ಬಂದದ್ದು. ಈ ಆರಣ್ಯಕಗಳು ಬ್ರಾಹ್ಮಣಗಳಿಂದ ಬಂದದ್ದು. ನೇರವಾಗಿ ಹೀಗೆ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಉಪನಿಷತ್ತುಗಳಲ್ಲಿ ಈ ಸಾಂಕೇತಿಕ ಪ್ರಸಕ್ತಿಯನ್ನು ಬಿಟ್ಟು ವೇದ ಹೇಳೋದು ಜ್ಞಾನ ಭಾಗವೇ. ವೇದದಲ್ಲಿ ಕರ್ಮ ಪ್ರಸಕ್ತಿ ಇಲ್ಲ.
ಬ್ರಾಹ್ಮಣಗಳು ಕರ್ಮ ಪ್ರಸಕ್ತಿಯನ್ನು ಹೇಳಿ, ವೇದದಲ್ಲಿ ಕರ್ಮ ಪ್ರಸಕ್ತಿ ಇಲ್ಲ. ಕೆಲವು ಮಂತ್ರಗಳನ್ನ ಯಜ್ಞ ಮಾಡುವಾಗ ಉಪಯೋಗಿಸಿಕೊಂಡಿದ್ದಾರೆ. ಉಪಯೋಗಿಸಿಕೊಂಡ ಮಾತ್ರಕ್ಕೆ ಅದನ್ನ ಋಷಿ ಅದನ್ನ ಮಾಡಿದ್ದು, ಋಷಿ ದರ್ಶನ ಮಾಡಿದ್ದು ಇದಕ್ಕಾಗಿ ಅಂತ ಹೇಳೋ ಹಾಗಿಲ್ಲ. ಈಗ ಯಾರೋ ಕೇಳ್ತಾ ಇದ್ರು ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವನ್ನ ನಾವು ಸಂಧ್ಯಾ ವಂದನೆಯಲ್ಲಿ ಪ್ರಾಣಾಯಾಮೇ ವಿನಿಯೋಗ, ಪ್ರಾಣಾಯಾಮಕ್ಕೂ ಉಪಯೋಗಿಸ್ತೀವಿ. ನ್ಯಾಸೇ ವಿನಿಯೋಗ, ನ್ಯಾಸಕ್ಕೂ ಉಪಯೋಗಿಸ್ತೀವಿ. ಜಪೇ ವಿನಿಯೋಗ, ಜಪಕ್ಕೂ ಉಪಯೋಗ ಮಾಡ್ತೀವಿ. ಆದರೆ ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಬಂದ ಮಂತ್ರಗಳಿಗೆ ವಿನಿಯೋಗ ಹೀಗಿಲ್ಲ. ಅದಕ್ಕಾಗಿ ಗಾಯತ್ರಿಯನ್ನು ಮಾಡಬೇಕು ಅಂತ ವಿನಿಯೋಗ ಇಲ್ಲವೇ ಇಲ್ಲ. ಯಾವ ಋಗ್ವೇದ ಮಂತ್ರದಲ್ಲೂ ಕೂಡ ಋಷಿ, ಛಂದಸ್ಸು, ದೇವತಾ ಇದು ಮೂರನ್ನು ಬಿಟ್ಟು ತ್ರಯ್ಯ ಈ ಮೂರರಿಂದ ವೇದವನ್ನು ಹೇಳಬೇಕು ಅಂತ ಇದೆ. ವಿನಿಯೋಗ ಇಲ್ಲವೇ ಇಲ್ಲ. ಋಗ್ವೇದಕ್ಕೆ ವಿನಿಯೋಗ ಅಂತಲೇ ಇಲ್ಲ. ಎಲ್ಲಿ ವಿನಿಯೋಗ ಇಲ್ವೋ ಕರ್ಮದ ಪ್ರಸಕ್ತಿ ಇಲ್ಲ. ಅಲ್ಲಿ ಕರ್ಮಕಾಂಡಕ್ಕಾಗಿ ಋಗ್ವೇದ ಅಂತ ಅನ್ನೋದು ಇಲ್ಲ. ಆದ್ದರಿಂದ ಈ ಉಪನಿಷತ್ತುಗಳಲ್ಲಿ ಕರ್ಮಕಾಂಡವನ್ನು ಬಿಟ್ಟು ವೇದದಲ್ಲಿ ಇರೋದು ಜ್ಞಾನ ಭಾಗವೇ, ಜ್ಞಾನವೇ ವೇದದಲ್ಲಿ ಹೇಳೋದು. ವೇದದ ಚರಿತಾರ್ಥ ಅಂತ ಉಪನಿಷತ್ತುಗಳಿಗೆ ವೇದಾಂತ ಅಂತ ಕರಿತೀವಿ ನಾವು. ವೇದಾಂತ ಅಂದ್ರೆ ಏನರ್ಥ? ವೇದಾನಾಂ ಅಂತಭಾಗ, ವೇದದ ಕಡೆಯ ಭಾಗಕ್ಕೆ ವೇದಾಂತ ಅಂತ ಹೆಸರು. ವೇದದ ಅಂತ, ಈ ಅಂತ ಅಂತನ್ನೋದು ಹೀಗೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಆದಮೇಲೆ ಉಪನಿಷತ್ತು. ಉಪನಿಷತ್ತು ಆದ್ರಿಂದ ವೇದವಾಂಗ್ಮಯದಲ್ಲಿ ಕಡೆಯ ಭಾಗ ಆದ್ದರಿಂದ ಇದನ್ನು ವೇದಾಂತ ಅಂತ ಕರೆದರು. ವೇದಗಳಿಗೆ ಅಂತಭಾಗ. ಈ ಅಂತ ಅಂತನ್ನೋ ಮಾತಿಗೆ ಕಡೆ ಅಂತ ಮಾತ್ರ ಅರ್ಥವಲ್ಲದೆ ನಿರ್ಣಾಯಕ, ನಿರ್ಣಯ, ಅಂತಮಿತ್ಯಭಿಧೀಯತೆ. ಅಂತ ಅಂತನ್ನೋ ಮಾತಿಗೆ ಕಡೆಯ ಮಾತು, ನಿರ್ಧಾರವಾಗಿ ಹೇಳತಕ್ಕಂಥ ಸಿದ್ಧಾಂತ ಅಂತಿದೆ, ದೃಷ್ಟಾಂತ ಅಂತಿದೆ, ರಾದ್ಧಾಂತ ಅಂತಿದೆ. ಇಲ್ಲಿ ಎಲ್ಲ ಏನು ಅಂತ ಅಂದ್ರೆ ಏನು? ನಿರ್ಣಾಯಕವಾದದ್ದು. ಕಡೆಯಲ್ಲಿ ಇದು ಹೀಗೆ, ನಾವು ಹೊರಟಿದ್ದು ಇದನ್ನು ಹೇಳೋದಕ್ಕಾಗಿಯೇ ಅಂತ ಹೇಳಿದರೆ ಅದು ವೇದಾಂತ. ಆದ್ರಿಂದ ಉಪನಿಷತ್ತಿನಲ್ಲಿ ಏನು ಹೇಳಿದೆಯೋ ಅದೇ ವೇದದಲ್ಲಿ ಹೇಳೋದಕ್ಕೆ ಹೊರಟಿದ್ದು. ಆದ್ರಿಂದ ವೇದದ ಕಡೆಯ ಭಾಗ ಚರಮಕಾಂಡ ಮತ್ತು ಅದರ ಗುರಿ ಜ್ಞಾನವೇ ಇರೋದು. ಆತ್ಮಜ್ಞಾನವನ್ನೇ ಹೇಳೋದಕ್ಕಾಗಿ ಉಪನಿಷತ್ತುಗಳು ಬಂದಿರೋದು. ಆದ್ದರಿಂದ ವೇದದಲ್ಲೂ ಕೂಡ ಈ ಆತ್ಮಜ್ಞಾನವನ್ನೇ ಹೇಳ್ತಾ ಇದ್ದಾರೆ. ತಂ ಜಾನಥ ತಂ ವಿದಥ ಆತ್ಮಾನಂ ಅಂತೇಳಿ ವೇದದಲ್ಲೇ ಬರುತ್ತೆ. ತಿಳುವಳಿಕೆ, ಆತ್ಮನನ್ನು ತಿಳ್ಕೋ, ನಿನ್ನನ್ನು ತಿಳ್ಕೋ, ಒಳಗೆ ಹೋಗು ಅಂಥೇಳಿ ವೇದದಲ್ಲೇ ಧಾರಾಕಾಶದ ಪ್ರಶ್ನೆ ಇತ್ತು. ನಿನ್ನ ಒಳಗಿರತಕ್ಕಂಥ ಆತ್ಮನನ್ನು ತಿಳ್ಕೋ ಅಂತನ್ನೋದು ವೇದದಲ್ಲೇ ಬರುತ್ತೆ. ಇದು ಕಡೆಯಲ್ಲಿ ಉಪನಿಷತ್ತುಗಳಲ್ಲಿ ಸಾರೋದ್ಧಾರವಾಗಿ ನಿಲ್ಲುವ ಆತ್ಮಾನಂ ವಿಜಾನೀಯಾತ್ ಅನ್ಯಾವಾಚೋ ವಿಮುಂಚಥ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ. ಆತ್ಮನನ್ನು ತಿಳ್ಕೊಳ್ಬೇಕು. ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ ಅಂತ ಉಪನಿಷತ್ತಿನಲ್ಲಿ ಈ ಆತ್ಮಜ್ಞಾನವನ್ನೇ ಕುರಿತು ಹೇಳ್ತಕ್ಕಂತಹ ಮಾತುಗಳು ಬರುತ್ತೆ. ಆದ್ದರಿಂದ ಈ ಉಪನಿಷತ್ತುಗಳು ವೇದದ ಉದ್ದೇಶವನ್ನೇ ಪೂರೈಸಿರೋದು. ಕರ್ಮಕಾಂಡದ ಮೀಮಾಂಸಕರು ಏನು ಹೇಳ್ತಾರೆ? ಮಂತ್ರಬ್ರಾಹ್ಮಣಯೋ ವೇದನಾಮದು. ವೇದ ಅಂದ್ರೆ ಮಂತ್ರ ಮತ್ತು ಬ್ರಾಹ್ಮಣ ಎರಡೇ. ನಮಗೆ ಉಳಿದದ್ದು ವೇದಕ್ಕೆ ನಾವು ಸೇರಿಸೋಲ್ಲ. ಉಪನಿಷತ್ತುಗಳನ್ನು ಏನು ಮಾಡ್ತೀರಿ ಅಂತ ಕೇಳಿದರೆ ಶಬರಸ್ವಾಮಿಗಳು ಹೇಳ್ತಾರೆ, ಉಪನಿಷದ ಊಷರಪ್ರಾಯ, ಅದು ಮರುಭೂಮಿ ಇದ್ದ ಹಾಗೆ. ಉಪನಿಷತ್ತುಗಳು ಮರುಭೂಮಿ ಇದ್ದ ಹಾಗೆ. ಉಪನಿಷದ ಊಷರಪ್ರಾಯ, ಯಾಕೆಂದ್ರೆ ಅವಿಧಾಯಕ ವಾಕ್ಯ, ಯಾವ ಕರ್ಮವನ್ನು ಮಾಡಬೇಕು ಅಂತ ಅನ್ನೋ ವಿಧಿಯಲ್ಲಿ ಇಲ್ವಲ್ಲ. ಇಲ್ಲದೆ ಇರೋದ್ರಿಂದ ಉಪನಿಷತ್ತುಗಳ ಪ್ರಯೋಜನ ಏನು? ಯಾತಕ್ಕಾಗಿ ಉಪನಿಷತ್ತುಗಳು ಇದೆ? ಆದ್ದರಿಂದ ಬ್ರಾಹ್ಮಣಗಳೇ ನಮಗೆ ಪ್ರಮಾಣ. ಬ್ರಾಹ್ಮಣದಿಂದ ಮಂತ್ರವನ್ನು ನಾವು ನಿಷ್ಕರ್ಷೆ ಮಾಡ್ತೀವಿ. ಅಂದ್ರೆ ಏನು? ಇವರು ಮಂತ್ರವನ್ನೂ ಕೂಡ ಗೌಣ ಅಂತಂದು ಕರ್ಮ ವಿಧಾಯಕವಾದ ವಾಕ್ಯಗಳಿದೆಯಲ್ಲ ಬ್ರಾಹ್ಮಣಗಳು, ತೈತರೀಯ, ಶತಪಥ ಇತ್ಯಾದಿಯಾದ ಬ್ರಾಹ್ಮಣಗಳು ಇವೇ ವಾಸ್ತವವಾಗಿ ವೇದ ಭಾಗ. ಇದಕ್ಕೆ ಪರಿಕರವಾಗಿ ಮಂತ್ರಗಳು ಅಂತ ಇದೆ. ಅಂದ್ರೆ
ಒಂದು ಪ್ರಯಾರಿಟಿ ಅದರಲ್ಲೇ ಒಂದು ವ್ಯತ್ಯಾಸ ತೋರಿಸ್ಬಿಟ್ಟು, ಯಾಕೆಂದ್ರೆ ಕರ್ಮಕಾಂಡ ಅವರಿಗೆ ಮುಖ್ಯವಾದದ್ದರಿಂದ. ಹೀಗೆ ಎರಡು ಸಂಪ್ರದಾಯಗಳು ನಮ್ಮಲ್ಲಿ ವೇದದ ವಿಚಾರವಾಗಿ, ಒಂದು ಮೀಮಾಂಸಕರ ಮೂಲಕ ಬಂದದ್ದು ಕರ್ಮಕಾಂಡ, ವೇದ ಕರ್ಮಕಾಂಡಕ್ಕೆ ಮೂಲ ಅಂತನ್ನೋದು. ಕರ್ಮಕಾಂಡ ಎಲ್ಲ ಅಪೌರುಷೇಯವಾದ ವೇದದಿಂದ ಸಮರ್ಥಿತವಾಗಿದೆ. ವೇದ ಈ ಯಜ್ಞಯಾಗಾದಿ ಕ್ರಿಯೆಗಳನ್ನು ಹೇಳೋದ್ರಿಂದ ಇದು ವೇದವನ್ನು ನಾವು ಕರ್ಮ ಪ್ರಚೋದಕ ಗ್ರಂಥ ಅಂತಲೇ ಕರೀಬೇಕು. ಇದನ್ನು ತಿಳಿಯಾಗಿ ಹೇಳತಕ್ಕಂತಹ ಬ್ರಾಹ್ಮಣಗಳೂ ಕೂಡ ಅಪೌರುಷೇಯವೇ. ಆದ್ದರಿಂದ ಅಪೌರುಷೇಯತ್ವದ ದೃಷ್ಟಿಯಿಂದ ಬ್ರಾಹ್ಮಣ ಪ್ರಧಾನ, ಬ್ರಾಹ್ಮಣ ಗ್ರಂಥಗಳು ಪ್ರಧಾನ. ಶೇಷಭೂತಾ ಮಂತ್ರಾ, ಇದಕ್ಕೆ ಅಂಗವಾಗಿ ಬರತಕ್ಕಂಥದ್ದು. ಯಾಕೆಂದ್ರೆ ಯಜ್ಞಯಾಗಾದಿಗಳನ್ನು ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು, ಈ ಮಂತ್ರವನ್ನು ಹೇಳಬೇಕು ಅಂತ ಎಲ್ಲ ಇದೆ. ಆದ್ದರಿಂದ ಆ ಮಂತ್ರಗಳನ್ನು ಹೇಳದೇ ಇದ್ರೆ ಯಜ್ಞ ಪೂರ್ತಿ ಆಗೋಲ್ಲ. ಈ ಮಂತ್ರಗಳನ್ನು ಎಲ್ಲಿಂದ ತಗೊಳ್ಬೇಕು? ನಾವು ಈ ಮಂತ್ರ ಭಾಗದಿಂದ ತಗೊಳ್ಬೇಕು. ಆದ್ದರಿಂದ ಯಜ್ಞಕ್ಕೆ ಪ್ರಯೋಜಕವಾಗಿ ಸಂಹಿತೆ ಇದೆಯೇ ಹೊರತು ಸಂಹಿತೆಗೆ ಪ್ರಯೋಜಕವಾಗಿ ಬ್ರಾಹ್ಮಣ ಗ್ರಂಥಗಳಿಲ್ಲ. ಒಂದು ಯಜ್ಞ ಮಾಡಬೇಕಾದ್ರೆ 4 ಜನ ಋತ್ವಿಕ್ ಜನ ಇರಬೇಕು ಅಂತ ಒಂದು ವಿಧಿ ಉಂಟು. ಹೋತೃ, ಮತ್ತೆ ಅಧ್ವರ್ಯು, ಉದ್ಗಾತೃ, ಬ್ರಹ್ಮ, ಹೀಗೆ 4 ಜನ ಋತ್ವಿಕ್ ಜನ ಇರಬೇಕು. ಈ ಹೋತೃ ಅನ್ನೋನು ಯಾರನ್ನು ಹೋತೃಮೀತ ಋಗ್ವಿದಂ ಹೋದಾರಂ ವೃಣೀತ, ಋಗ್ವೇದ ಓದಿದವನನ್ನ ನೀನು ಹೋತೃವಾಗಿ ಎಣಿಸು, ಅವನನ್ನು ಆರಿಸಿಕೋ. ಯಜುರ್ವೇದಂ ಅಧ್ವರ್ಯಂ, ಯಜುರ್ವೇದವನ್ನು ಓದ್ದವನ್ನ ಅಧ್ವರ್ಯವಾಗಿ ನೀನು ಆರಿಸಿಕೋ. ಅಂದ್ರೆ ಏನರ್ಥ? ಋಗ್ವೇದ ಸಂಹಿತೆಯನ್ನು ಓದಿದರೆ ಇವನು ಋಗ್ವೇದದಲ್ಲಿರುವ 10,554 ಮಂತ್ರಗಳನ್ನು ಇವರು ಓದಿದರೆ ಈ ಕರ್ಮ ಹೇಗೆ ಮಾಡಬೇಕು ಅಂತ ಪರಿಜ್ಞಾನ ಅಲ್ಲಿ ಬರೋಲ್ಲ. ಆದ್ರಿಂದ ಋಗ್ವಿದಂ, ಯಜುರ್ವಿದಂ, ಸಾಮವಿದಂ, ಉದ್ಗಾತಾರಂ ಇತ್ಯಾದಿಯಾಗಿ ಹೇಳುವಾಗ ಆ ಬ್ರಾಹ್ಮಣಗಳನ್ನು ಹೇಳ್ತಾರೆ ಅಷ್ಟೇ. ಋಗ್ವೇದಕ್ಕೆ ಸೇರಿದಂಥ ಬ್ರಾಹ್ಮಣಗಳಿವೆಯಲ್ಲ, ಐದರೇಯ ಬ್ರಾಹ್ಮಣ, ಶಾಂಖಾಯನ ಬ್ರಾಹ್ಮಣ, ಈ 2 ಬ್ರಾಹ್ಮಣಗಳು, ಈ ಬ್ರಾಹ್ಮಣಗಳಲ್ಲಿ ಯಜ್ಞಯಾಗಾದಿಗಳ ವಿಚಾರ ಬರುತ್ತೆ. ಇದನ್ನೆಲ್ಲ ತಿಳ್ಕೊಂಡವನನ್ನ ಹೋತೃವಾಗಿ ನೀನು ಆರಿಸಿಕೋ. ಬರೀ ಅವನು ಸಂಹಿತೆಯನ್ನು ತಿಳ್ಕೊಂಡ್ರೆ, ಘನಪಾಠಿಯನ್ನು ಕಟ್ಕೊಂಡ್ರೆ ಅವನೇನು ಮಾಡೋದು? ಈ ಘನಪಾಠಿಗೂ ಯಜ್ಞಕ್ಕೂ ಏನು ಸಂಬಂಧ ಇಲ್ಲ. ಆ ಯಜ್ಞಕ್ಕೆ ಬೇಕಾದಂತೆ ಈ ಬ್ರಾಹ್ಮಣ ಗ್ರಂಥಗಳನ್ನು ತಿಳಿದವನು. ಈ ಬ್ರಾಹ್ಮಣ ಗ್ರಂಥಗಳಲ್ಲೇ ವಿಧಿ ವಿಷಯಗಳು ಬರೋದು, ಕರ್ಮ ಪ್ರಚೋದಕ ಭಾಗ. ಆದ್ದರಿಂದ ಮೀಮಾಂಸಕರು ಏನು ಹೇಳ್ತಾರೆ, ಹೀಗೆ ಬ್ರಾಹ್ಮಣಗಳನ್ನು ತಿಳಿದವನೇ ಅಧ್ವರ್ಯು. ಬರೀ ಸಂಹಿತಾ ಭಾಗವನ್ನು ಮಂತ್ರವನ್ನು ತಿಳಿದವನು ಅಧ್ವರ್ಯು ಅಲ್ಲ. ಆದ್ದರಿಂದ ಬ್ರಾಹ್ಮಣ ಏವ ವೇದ ಶಬ್ದೇನ ವಿಧೀಯತೆ. ಶಬರಸ್ವಾಮಿಗಳು ಬ್ರಾಹ್ಮಣ ಅಂತನ್ನೋದೇ ವೇದಕ್ಕೆ ಹೆಸರು, ಉಳಿದ ಸಂಹಿತಾ ಭಾಗ ವೇದದ ಹೆಸರಲ್ಲ. ಆದರೆ ಇದನ್ನು ಉಳಿದ ಯಾರು ಈ ಮೀಮಾಂಸಕರ ಈ ವಾದ ಇದೆಯಲ್ಲ, ಇದನ್ನ ಬೇರೆ ಯಾರು ಒಪ್ಪದೇನೆ ಈ ವೇದಾಂತಿಗಳು, ತತ್ರಾಪಿ ವೇದಾಂತಿಗಳು, ವೇದಗಳಲ್ಲಿ ಮುಖ್ಯವಾದ ಭಾಗ ಉಪನಿಷತ್ತುಗಳೇ ಮುಖ್ಯವಾದ ಭಾಗ, ಬ್ರಾಹ್ಮಣಗಳಲ್ಲ. ಯಾಕೆಂದ್ರೆ ಈ ಕರ್ಮಕಾಂಡವನ್ನು ಹೇಳಿದ ಮೇಲೆ ಕರ್ಮವನ್ನು ಮಾಡು, ಇದು ಮಾಡು, ಅದು ಮಾಡು, ಅಗ್ನಿಯ ಮುಂದೆ ಕೂತ್ಕೋ, ಇದನ್ನ ಆಹುತಿ ಕೊಡು, ಚರು, ಪುರೋಡಾಶ, ಆಜ್ಯ ಇತ್ಯಾದಿಗಳನ್ನು ಹಾಕು ಅಂತೆಲ್ಲ ಹೇಳಿದ ಮೇಲೆ ಆರಣ್ಯಕದಲ್ಲಿ ಇದಕ್ಕೆಲ್ಲ ಏನರ್ಥ? ಇದು ದಂದ್ರಮ್ಯಮಾಣ ಪರ್ಯಂತಿ ಮೂಢ ಅಂಧೇನ ಇವನೀಯಮಾನ ಯಥಾಂಧಾ ಪರಿತ. ಅವರ ಬೆಂಕಿ ಸುತ್ತಲೂ ಇವರು ಒಬ್ಬರ ಕೈ ಹಿಡ್ಕೊಂಡು, ಒಬ್ರು ಕುರುಡ್ರು ಒಬ್ಬರ ಕೈ ಹಿಡ್ಕೊಂಡು ಅಂಧೇನ ಇವನೀಯಮಾನ ಯಥಾಂಧ ಸುಮ್ಮನೆ ತಿರುಗಾಡ್ತಾರೆ. ಅವ್ರಿಗೆ ಏನು ಗೊತ್ತು? ನ ಜಾನಂತಿ, ಅಗ್ನಿಯ ತಾತ್ಪರ್ಯವೇ ಗೊತ್ತಿಲ್ಲ ಅವರಿಗೆ. ಅಗ್ನಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಗ್ನಿ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾ ಇರಲ್ಲ ಇವರು. ಹೀಗೆ ಆರಣ್ಯಕದಲ್ಲಿ ಈ ಕರ್ಮಕಾಂಡದ ನಿಂದನೆ ಬರುತ್ತೆ. ಆದ್ದರಿಂದ ಇದು ಉಪನಿಷತ್ತುಗಳಲ್ಲಿ ಈ ಕರ್ಮಕಾಂಡವನ್ನು ಬಿಟ್ಟು ನಾವು ಏನನ್ನು ಹಿಡ್ಕೊಳ್ಬೇಕು? ಉಪನಿಷತ್ತು ಹೇಳುತ್ತೆ. ಕರ್ಮಕಾಂಡಕ್ಕೆ ಸಾಂಕೇತಿಕವಾದ ಅರ್ಥ ಇದೆ,
ಬ್ರಾಹ್ಮಣಗಳಲ್ಲಿ ಹೇಳುವಂಥ ಅರ್ಥ ಅಲ್ಲ ಅಂತ ಆರಣ್ಯಕ್ಕೆ ಹೇಳಿದ ಮೇಲೆ ಮತ್ತು ವೇದದ ಅರ್ಥ ಏನು? ಏನನ್ನು ಹೇಳ್ತಾ ಇದೆ ವೇದ? ಕರ್ಮಕಾಂಡ ಬಿಟ್ಟು ಏನನ್ನು ಹೇಳ್ತಾ ಇದೆ ವೇದ ಅಂದರೆ ಜ್ಞಾನಕಾಂಡವನ್ನು ಹೇಳ್ತಾ ಇದೆ. ಅದು ಹೇಳೋದಕ್ಕೂ ಉಪನಿಷತ್ತು. ಆದ್ದರಿಂದ ಉಪನಿಷತ್ತು ವೇದದ ಅಂತವೇ, ಅಂದರೆ ನಿರ್ಣಾಯಕವಾದ ಗ್ರಂಥವೇ. ಆದ್ದರಿಂದ ನಮಗೆ ವೇದ ಪರಂಪರೆ ಅಂತಂದ್ರೆ ಏನು? ಉಪನಿಷತ್ತೇ ವೇದದ ಪರಂಪರೆ. ಹೀಗೆ ಮೀಮಾಂಸಕರು ಕರ್ಮಕಾಂಡವನ್ನು ಹಿಡಿದು ಬ್ರಾಹ್ಮಣ ಅಂತನ್ನೋದೇ ವೇದ ಅಂತ ಹೇಳಿದರೆ, ವೇದಾಂತಿಗಳು ಈ ಜ್ಞಾನಕಾಂಡದ ಮಾರ್ಗವನ್ನು ಹಿಡಿದು ಇಲ್ಲಿ ಉಪನಿಷತ್ತು ಅಂತನ್ನೋದೇ ವೇದ. ಉಪನಿಷತ್ತೇ ವೇದ. ವೇದದಲ್ಲಿ ಹೇಳಿರೋದೆಲ್ಲ ಉಪನಿಷತ್ತಿನಲ್ಲಿ ಪ್ರತಿಬಿಂಬಿತವಾಗಿದೆ. ಆದ್ದರಿಂದ ಉಪನಿಷತ್ ಶರಣ ವೇದಾಂತಿನ, ವೇದಾಂತಿಗಳು ಉಪನಿಷತ್ತನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ. ಶಂಕರಾಚಾರ್ಯರ ಕಾಲದಿಂದ ಉಪನಿಷತ್ತುಗಳೇ ಮಾನ್ಯವ. ಪ್ರಥಮ ಪ್ರಸ್ಥಾನ ವೇದಾಂತಕ್ಕೆ ಪ್ರಥಮ ಪ್ರಸ್ಥಾನವೇ ಉಪನಿಷತ್ತು. ಉಪನಿಷತ್ತಿನ ವಾಕ್ಯಗಳನ್ನ ಅನುಸಂಧಾನ ಮಾಡಿ ಸಮನ್ವಯ ಮಾಡುವುದಕ್ಕಾಗಿ ಬ್ರಹ್ಮಸೂತ್ರಗಳು, ಬಾದರಾಯಣ ಸೂತ್ರಗಳು. ಈ ಉಪನಿಷತ್ತಿನಲ್ಲಿ ಸೂತ್ರದಲ್ಲಿ ಬಂದಿರುವುದನ್ನು ಜಿಜ್ಞಾಸಾಪೂರ್ವಕವಾಗಿ ಅದನ್ನ ಕರ್ಮಕ್ಕೆ ಹೊಂದಿಸಿ ಹೇಳತಕ್ಕಂಥದ್ದು ಭಗವದ್ಗೀತೆ. ಆದ್ದರಿಂದ ಈ 3 ಪ್ರಸ್ಥಾನಗಳಲ್ಲಿ ಉಪನಿಷತ್ತೇ ಮೂಲ ಪ್ರಸ್ಥಾನ, ಆಧಾರ ಪ್ರಸ್ಥಾನ. ಬ್ರಹ್ಮಸೂತ್ರಕ್ಕೂ ಉಪನಿಷತ್ತುಗಳೇ ಬೇಕು, ಭಗವದ್ಗೀತೆಗೂ ಉಪನಿಷತ್ತೇ ಬೇಕು. ಆದ್ದರಿಂದ ಉಪನಿಷತ್ ಚರಣ, ವೇದಾಂತದಲ್ಲಿ ಉಪನಿಷತ್ತೇ ಹೆಚ್ಚಿನ ಮಾತು. ಇದು ಒಂದು ಸಂಪ್ರದಾಯ. ಹೀಗೆ 2 ಸಂಪ್ರದಾಯಗಳು ಬಂದಾಗ ಒಂದೊಂದು ಸಂಪ್ರದಾಯದ ಸ್ವಾರಸ್ಯ ಏನು ಅಂತ ನಾವು ತಿಳ್ಕೊಳ್ಬೇಕು. ಇವಾಗ ಮಂತ್ರದ ಸ್ವರೂಪ ಏನು? ಯಾಸ್ಕರ ನಿರುಕ್ತದಲ್ಲಿ ಹೇಳಿಬಿಟ್ರು, ಮೀಮಾಂಸಕರು ಹೇಳಿದ್ರು ಮಂತ್ರ ಅಂದ್ರೆ ಏನು ಅಂತ ನಾವು ಹೇಳಲಾರೆವು. ಇಡೀ ಒಂದು ಗ್ರಂಥ ರಾಶಿ ಇದೆ, ಮಂತ್ರ ಬ್ರಾಹ್ಮಣ. ಈ ಬ್ರಾಹ್ಮಣಗಳು ಏನು ಅಂತ ನಮಗೆ ಗೊತ್ತು. ಈ ಬ್ರಾಹ್ಮಣಗಳು ಅಲ್ಲದೆ ಇದ್ದಿದ್ದು ಮಂತ್ರ. ನಾವು ನೇರವಾಗಿ ನಾವೇನು ಹೇಳಲಾರು. ಈ ಡೆಫಿನೇಷನ್ ಬೈ ಎಕ್ಸ್ಕ್ಲೂಷನ್ ಅಂತ ಅಲ್ಲ, ಇದು ಪರಿಶಿಷ್ಟ ನಿಯಮ ಅಂತ ನಮ್ಮಲ್ಲಿದೆ. ಪರಿಶಿಷ್ಟ ನಿಯಮ ಇದು ಇದನ್ನು ಹೇಳ್ತೀವಿ, ಇದರಿಂದ ಹೊರಗಾದದ್ದೆಲ್ಲ ಬೇರೆ. ಆದ್ದರಿಂದ ಬ್ರಾಹ್ಮಣಗಳು ಅಲ್ಲದೆ ಇದ್ದದ್ದು ಶೇಷೇ ಮಂತ್ರ ಶಬ್ದ, ಬ್ರಾಹ್ಮಣ ಶೇಷೇ ಮಂತ್ರ ಶಬ್ದ. ಯಾವುದು ಬ್ರಾಹ್ಮಣ ಅಲ್ಲವೋ ಅದು ಮಂತ್ರಗಳು. ಇವರು ಮಂತ್ರಗಳೇ ಪ್ರಧಾನವಾದ್ದರಿಂದ ನೀವು ಗೌಣಾರ್ಥದಲ್ಲಿ ಶೇಷ ರೂಪವಾಗಿ ಹೇಳೋದಲ್ಲ, ಮಂತ್ರಕ್ಕೆ ಅರ್ಥ ಹೇಳಬೇಕು. ಯಾಸ್ಕರ ನಿರುಕ್ತದಲ್ಲಿ ಮಂತ್ರೋ ಮನನಾತ್ ಅಂತನ್ನೋ ಧಾತು ಇದೆ. ಮನ ಅಂದ್ರೆ ಆಲೋಚನೆ ಮಾಡೋದು, ಮಾನಸಿಕವಾದ ಕಲ್ಪನೆ, ವ್ಯಾಪಾರ. ಇದು ಎಲ್ಲಿ ನಮಗೆ ತ್ರಾಣನವನ್ನು ಉಂಟು ಮಾಡುತ್ತೋ ಅದು ಮಂತ್ರ. ಮಂತ್ರೋ ಮನನಾತ್. ಮತ್ತೆ ಋಗ್ವೇದದಲ್ಲಿ ಈ ಮಂತ್ರಗಳಿವೆಯಲ್ಲ, ಮೀಮಾಂಸಕರ ಪ್ರಕಾರ ಋಗ್ವೇದದ ಎಲ್ಲ ಮಂತ್ರಗಳು ಕೂಡ ಕರ್ಮಕ್ಕೆ ನೆರವಾಗಬೇಕಷ್ಟೇ, ಸ್ವತಂತ್ರವಾದ ಪ್ರಯೋಜನ ಅವಕ್ಕಿಲ್ಲ ಅಂತ ಹೇಳಿದ ಮೇಲೆ ಯಾಸ್ಕರ ನಿರುಕ್ತದಲ್ಲಿ ಈ ಅರ್ಥಗಳಿದೆಯಲ್ಲ, ಈ ಮಂತ್ರಗಳಿಗೆ ಅರ್ಥ ಪ್ರಮುಖವಾದದ್ದು. ಇಲ್ಲಿ ಇನ್ನೂ ಒಂದು ಜಿಜ್ಞಾಸೆ ಇದೆ. ಈ ಮೀಮಾಂಸಕರಲ್ಲಿ ವೇದದಲ್ಲಿ ಅಧ್ಯಯನ ಮಾಡತಕ್ಕಂತಹ ಕ್ರಮ ಇದೆ. ಅಧ್ಯಯನ ಅಂದ್ರೆ ಏನು? ಶಬ್ದದ ಉಚ್ಚಾರಣೆಯನ್ನ ಸ್ವರಸಹಿತವಾಗಿ ಮಾಡಿಕೊಳ್ಳೋದು ಮತ್ತು ಯಜ್ಞಯಾಗಾದಿಗಳಲ್ಲಿ ಅವುಗಳ ಪಾಠವನ್ನು ಮಾಡೋದು ಮಾತ್ರ ಅಧ್ಯಯನ ವಿಧಿ. ವೇದಕ್ಕೆ ಬ್ರಾಹ್ಮಣೋ ವೇದಂ ನಿಷ್ಕಾರಣಂ ಬ್ರಾಹ್ಮಣೋ ವೇದಂ ಅಧ್ಯಯೀತ. ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಬೇಕು ಅಂದ್ರೆ ಏನು ಅಂದ್ರೆ ಅದನ್ನು ತಿಳ್ಕೊಳ್ಳಿ, ಕರ್ಣಾಕರ್ಣಿಕೆಯಾಗಿ ಕಂಠತಃ ಅದನ್ನು ಶ್ರುತಿಯಿಂದ ಕೇಳಿ ಕಂಠದಲ್ಲಿ ಉಳಿಸ್ಕೊಳ್ಳಿ. ಇದು ಅಂದ್ರೆ ಏನು? ಉಚ್ಚಾರಣ ಪ್ರಧಾನೋ ವೇದ ಅನರ್ಥಕ ಇದೆ ಕೌತ್ಸಹ. ಈ ಕೌತ್ಸಹ ಅಂತನ್ನೋ ಋಷಿ ಹೇಳಿದಂತೆ ವೇದ ಮಂತ್ರಗಳಿಗೆ ಅರ್ಥವೇ ಇಲ್ಲ, ಅನರ್ಥಕ ವೇದ ಮಂತ್ರ. ವೇದ ಮಂತ್ರಗಳಿಗೆ ಅರ್ಥ ಇಲ್ಲ, ಅದರ ಉಚ್ಚಾರಣೆ ಪ್ರಧಾನವಾದದ್ದು. ವೇದ ಮಂತ್ರಗಳ ಪಾಠವನ್ನು ಹೇಳಬೇಕು. ಯಜ್ಞದ ಸಂಬಂಧದಲ್ಲಿ ಅಗ್ನಿಯನ್ನು ಕುರಿತು
ಒಂದು ಯಜ್ಞ ಮಾಡ್ತಿರುವಾಗ ಅಗ್ನ ಆಗಾಹಿ ಅಗ್ನಿಯ ಹೆಸರಿರತಕ್ಕಂಥ ಒಂದು ಮಂತ್ರವನ್ನು ಅಲ್ಲಿ ಹೇಳಿದ್ರೆ ಸಾಕು. ಬೇರೆ ಏನು ಅಲ್ಲಿ ಮಂತ್ರದ ತಾತ್ಪರ್ಯ ಅಥವಾ ಅರ್ಥವನ್ನು ನಾವು ಹೇಳಬೇಕಾಗಿಲ್ಲ. ಈ ಕರ್ಮಕಾಂಡದ ಈ ಪರಂಪರೆ ಇದೆಯಲ್ಲ, ನಮ್ಮ ಕಾಲದವರೆಗೂ ಉಳ್ಕೊಂಡು ಬಂದಿದೆ. ವೇದಕ್ಕೆ ಅರ್ಥ ಇಲ್ಲ ಅಂತ ಹೇಳೋದ್ರ ಬದಲು ವೇದಕ್ಕೆ ಅರ್ಥ ನಾವು ತಿಳ್ಕೊಳ್ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಿನ ಯಜ್ಞಯಾಗಾದಿಗಳಲ್ಲಿ ಮಂತ್ರಗಳು ಘನಪಾಠಗಳೇ ಆಯಿತು, ಮಂತ್ರವನ್ನು ಹೇಳ್ತಾರೆ. ಮಂತ್ರವನ್ನು ಹೇಳಿದ್ರೆ ಅರ್ಥವತ್ತಾಗಿ ಹೇಳಿದರೆ ಮಂತ್ರದ ಪ್ರಯೋಜನ. ವೇದಾನದೀತ್ಯ ನಜಾನಾದಿ ಅರ್ಥಂ, ವೇದವನ್ನು ಓದಿ ಅರ್ಥವನ್ನು ತಿಳ್ಕೊಳ್ಳದೆ ಇದ್ರೆ ಭಾರಹರ ಸ್ಥಾಣು, ಮರದ ಕೊಂಡಿನ ಮೇಲೆ ನೀವು ಬಟ್ಟೆ ಇಟ್ಟರೆ ಆ ಕೊಂಡಿನ ಪ್ರಯೋಜನ, ನೀವು ವೇದದ್ದು ಅಷ್ಟೇ ಪ್ರಯೋಜನ ಆಯಿತು. ವೇದವನ್ನು ಕಂಠಗತವಾಗಿ ಹೇಳ್ತೀರಿ, ನೀವು ಅರ್ಥ ಏನು? ವೇದದಿಂದ ನಿಮ್ಮ ಸಂಸ್ಕಾರ ಹೇಗಾಗುತ್ತೆ? ಸಂಸ್ಕಾರ ಕಂಠ ಸಂಸ್ಕಾರ ಮಾತ್ರ ಅಲ್ಲ, ಹೃದಯ ಸಂಸ್ಕಾರ ಆಗಬೇಕಲ್ಲ, ವೇದದಿಂದ ಹೇಗಾಗುತ್ತೆ? ಆದ್ರಿಂದ ಅಧ್ಯಯನ ಮಾತ್ರ ವಿಧಿಹೀನ ಪರ್ಯಾಪ್ತ. ಆ ಸಾಯಿನಾಚಾರ್ಯರೇ ಹೇಳ್ತಾರೆ, ಅಧ್ಯಯನ ವಿಧಿ ಅಂತ ಮಾತ್ರ ಸಾಲದು, ಜ್ಞೇಯಶ್ಚ ಅಂತ ಒಂದಿದೆ. ಅರ್ಥರಃ ಜ್ಞೇಯ, ವೇದಾರ್ಥವನ್ನು ತಿಳ್ಕೊಳ್ಳಬೇಕು. ತಿಳ್ಕೊಂಡವನೇ ಅನೂಚಾನ. ಅನೂಚಾನ ಅಂತನ್ನೋ ಮಾತಿಗೆ ಯಾರು ವೇದವನ್ನು ಓದಿ ಅಧ್ಯಯನ ಮಾಡಿ ಅದರ ತಾತ್ಪರ್ಯವನ್ನು ತಿಳ್ಕೊಂಡಿರ್ತಾನೋ ಅವನು ಅನೂಚಾನ. ಅನೂಚಾನೋ ವೈ ಬ್ರಾಹ್ಮಣ. ಅಂಥ ಬ್ರಾಹ್ಮಣನನ್ನ ನೀವು ಯಜ್ಞಯಾಗಾದಿಗಳಿಗೋ ಮತ್ತೊಂದಕ್ಕೋ ಕರೆಯಬೇಕು. ನ ವೇದ ಅಭಿಜಾನದ, ವೇದದ ಅರ್ಥವನ್ನು ತಿಳ್ಕೊಳ್ಳದೆ ಇರೋ ಬ್ರಾಹ್ಮಣ, ಅವನನ್ನು ನೀವು ನೀವು ಪುರಸ್ಕಾರ ಮಾಡೋದಲ್ಲ ಅಂತ ಹೇಳಿಬಿಟ್ರು. ಆದ್ರೆ ಮೀಮಾಂಸಕರು ಹೇಳಿದ್ರು, ವೇದದಲ್ಲಿ ಶಬ್ದಗಳಿರೋದ್ರಿಂದ ಶಬ್ದಗಳಿಗೆ ಅರ್ಥ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಇರುತ್ತೆ. ಆದರೆ ಈ ಶಬ್ದಗಳಿಗೆ ಒಟ್ಟಾರೆ ಮಂತ್ರದ ಒಂದು ಅರ್ಥ ಇದೆ ಅಂತ ನಾವು ನಂಬೋಲ್ಲ. ವೇದವನ್ನು ಉಳಿಸಿದ್ದು, ವೇದಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟವರು ಮೀಮಾಂಸಕರೇ. ಈ ಮೀಮಾಂಸಕರು ಇಲ್ಲದೇ ಇದ್ದಿದ್ರೆ ವೇದ ಸಂಪ್ರದಾಯ ಉಳಿತಾ ಇರಲಿಲ್ಲ. ವೇದವನ್ನ ಅಪೌರುಷೇಯ ಅಂತ ಸಾಧಿಸಿದವರು ಅವರು, ವೇದದ ಆದ್ಯತೆಯನ್ನು ಹೇಳಿದವರು ಅವರು. ಬ್ರಾಹ್ಮಣ ಅಂತ ಸೇರಿಸಿಕೊಳ್ಳಿ, ಅದರ ಮಂತ್ರಗಳನ್ನು ಹೇಳಿದರು. ಆದ್ರಿಂದ ಈ ವೇದ ಸಂಪ್ರದಾಯವನ್ನು ಎತ್ತಿ ಹಿಡಿದವರು ಮೀಮಾಂಸಕರು. ಆದರೆ ಮೀಮಾಂಸಕರಲ್ಲಿ ಪೂರ್ವ ಮೀಮಾಂಸಾ ಸೂತ್ರ ಜೈಮಿನಿಗಳದ್ದು ಆಧಾರ ಗ್ರಂಥ. ವೇದಾಂತದವರಿಗೆ ಹೇಗೆ ಬಾದರಾಯಣ ಸೂತ್ರಗಳು ಇದೆಯೋ, ಪೂರ್ವ ಮೀಮಾಂಸಾದವರಿಗೆ ಆ ಜೈಮಿನಿಗಳ ಪೂರ್ವ ಮೀಮಾಂಸಾ ಸೂತ್ರಗಳು ಆಧಾರ. ನಮ್ಮಲ್ಲಿ ಹೇಗೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೋ, ಶಬರಸ್ವಾಮಿಗಳು ಅದಕ್ಕೆ ಭಾಷ್ಯ ಬರೆದಿದ್ದಾರೆ. ಶಂಕರಾಚಾರ್ಯರಿಗಿಂತ ಪೂರ್ವದಲ್ಲಿ ಈ ಶಬರಸ್ವಾಮಿಗಳು ಪೂರ್ವ ಮೀಮಾಂಸಾ ಸೂತ್ರಕ್ಕೆ ಭಾಷ್ಯ ಬರೆದು ವೇದದ ಸ್ವರೂಪವನ್ನ ನಿರ್ಣಯವಾಗಿ ಹೇಳ್ತಾರೆ. ಇಲ್ಲಿ ನೀವು ಸರಿ ಅರ್ಥ ಇಲ್ಲ ಅಂತಂದ್ರೆ ಅಲ್ಲಿ ಬರೋ ಒಂದು ಜಿಜ್ಞಾಸೆ, ಇವಾಗ ವೇದದಲ್ಲಿ ಅಗ್ನಿ, ಇಂದ್ರ, ವರುಣ, ಯಮ ಇತ್ಯಾದಿ ದೇವತೆಗಳ ಹೆಸರು ಬರುತ್ತಲ್ಲ,